ನಮಸ್ಕಾರ ಸರ್. ನಮಸ್ತೆ ತಾಯಿ, ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಬೆಂಗಳೂರಿಂದಾನೇ ಮಾತಾಡ್ತಾ ಇರೋದು. ಈ ಮುಂಚೆ ಮಾತಾಡಿದ್ರಾ? ಇಲ್ಲ ಇಲ್ಲ, ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಸುಮ್ನೆ ಟ್ರೈ ಮಾಡೋಣ ಅಂತ ಮಾಡಿದೆ, ನನಗೆ ಲೈನ್ ಸಿಕ್ತು. ಹುಡ್ದಾಗ್ಲಿಂದಲೂ ಮಾತಾಡಿಲ್ವಾ? ಇಲ್ಲ, ಮಾತಾಡಿದೀನಿ. ನಿಮ್ ಜೊತೆ ಇದೆ ಫಸ್ಟ್ ಅನ್ಬೇಕು. ಹೌದು. ಇಲ್ಲ ಇಲ್ಲ, ಮಾತಾಡಿಲ್ಲ. ಇವತ್ತು ಬೆಳಗ್ಗೆಯಿಂದ ಮಾತಾಡ್ತಿರೋದು. ಇಲ್ಲ ಇಲ್ಲ ಸರ್. ಆಯ್ತು, ಏನ್ ಮಾಡ್ಕೊಂಡಿರೋದು? ನಾನು ವರ್ಕಿಂಗ್ ಮತ್ತೆ ಹೌಸ್ ವೈಫ್. ವರ್ಕಿಂಗು ಮತ್ತೆ ಹೌಸ್ ವೈಫ್. ಅದರ ವಿಷಯ ಏನಂದ್ರೆ ಎರಡು ವರ್ಕಿಂಗೇ ಹೌದು. ಹೌದು. ಹೊರಗಡೆ ವರ್ಕಿಂಗ್ ಇಂತ ಈ ಹೌಸ್ ವೈಫ್ ವರ್ಕಿಂಗ್ ಜಾಸ್ತಿ ಅನ್ಬೋದು. ಹೌದು ಸರ್, ಇದು ವಿತೌಟ್ ಪೇಡ್ ಅಲ್ವಾ, ಹಾಗಾಗಿ ಅನ್ಸುತ್ತೆ. ಪೇಡ್ ಇದೆಯಮ್ಮ, ಪ್ರೀತಿನೂ ಒಂದು ಪೇಡೆ ಅಲ್ವೇ? ಅವ್ರ ಗಂಡ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅದು ನಿಜಾನೇ, ಅದ್ರಲ್ಲಿ ಏನು ಕೊರತೆ ಇಲ್ಲ ನನ್ಗೆ. ಆಗ್ಲವ. ಕಾರ್ಯಕ್ರಮ ಯಾವಾಗ್ಲಿಂದ ಕೇಳ್ತಿರೋದು? ನಾನು ಒಂದು 9 months ಇಂದ ಕೇಳ್ತಾ ಇದ್ದೀನಿ. ಲೈಕ್ ನಿಮ್ಮ ಕಾರ್ಯಕ್ರಮ ತುಂಬಾ ಯೂತ್ಸ್ಗೆ ಹೆಲ್ಪ್ ಆಗುತ್ತೆ. ಇದೇ ತರ ಮುಂದುವರಿಲಿ ಅಂತ ನಮ್ದೆಲ್ಲರದು ಒಂದು ವಿಶ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ರಿ. ಬಟ್ 9 ತಿಂಗಳಿಂದ ಇದೇ ಮೊದಲನೇ ಸಾರಿ ಕರೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದ? ನಾನು ಸುಮ್ನೆ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದೆ, ಕಾಲ್ ಮಾಡಿ ನೋಡುವ ಅಂತ. ನನ್ಗೆ ಅದು ಸಿಕ್ತು. ಇಲ್ಲ, ನನ್ನ ಅದೃಷ್ಟ ಅಂತ ಅನ್ಬೋದು. ಅಯ್ಯೋ, ವಿಧಿ ಆಟವೇ. ಕರೆ ಸುಮ್ಮನೆ ಮಾಡೋಣ ಅಂತ ಹೋದ್ರೆ ಸಿಕ್ಬಿಟ್ಟಿದೆಯಲ್ಲ ಅಂತ. ಲೈಕ್ ಏನಂದ್ರೆ ಇವಾಗಿನ ಯೂತ್ಸ್ಗೆ ಒಂದು ಪ್ರಾಪರ್ ಗೈಡೆನ್ಸ್ ಇಲ್ಲ. ಲೈಕ್ ಅವ್ರಿಗೆ ಏನೋ ಒಂದು ಮಾಡ್ಬೇಕು, ಈ ಕಾಲೇಜ್ ಎಲ್ಲ ಹೋದಾಗ ಏನ್ ಅನ್ಸುತ್ತೆ, ಅಲ್ಲಿ ಸಿಗೋ ಚಿಕ್ಕ ಚಿಕ್ಕ ಪ್ರೀತಿನೇ ಅದೇ ಲೈಫ್ ಅಂತ ತಿಳ್ಕೊಂಡು ತುಂಬಾ ತರ ದಾರಿ ತಪ್ತಾ ಇದ್ದಾರೆ. ನಿಮ್ಮ ಒಂದ್ ಕಾರ್ಯಕ್ರಮ ಜಸ್ಟ್ ಅದೇನ್ 1 hour ನೋಡಿದ್ರೆ ಸಾಕು, ತುಂಬಾ ಚೇಂಜಸ್ ನ ಅವ್ರು ಮಾಡ್ಕೋಬಹುದು. ಇವನ್ ನನ್ ಲೈಫ್ ಅಲ್ಲೂ ನಾನು ಅದನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ನನ್ಗೆ 34 years ಆಕ್ಚುಲಿ. ನನ್ನ ಏಜ್. ಲೈಕ್ ಏನ್ ಹೇಳಿದ್ರಿ? ಹಿರಿಯ ನಾಗರಿಕರು ಅಂದೆ. ಕಲ್ತಿದ್ದೀನಿ, ನಿಮ್ಮಿಂದ ತುಂಬಾ ಕಲ್ತಿದ್ದೀನಿ. ಲೈಕ್ ನನ್ನ ಜೀವನದ ಬಗ್ಗೆ ನಾನು ಹೇಳ್ಬೇಕಂದ್ರೆ ತುಂಬಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದಾನೇ ಬಂದಿರೋದು. ಲೈಕ್ ಅದು ಒಂದು 2 ಪಾರ್ಟಿಷನ್ ಮಾಡಿ ಹೇಳಿದ್ರು ತಪ್ಪಾಗೋದಿಲ್ಲ. ಲೈಕ್ ನನ್ನ ಲೈಫ್ ಸ್ಟೋರಿ ಹೇಳ್ಬೇಕಂದ್ರೆ ನಾನು ಅದನ್ನೆಲ್ಲ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಇವಾಗೆಲ್ಲ ಪರವಾಗಿಲ್ಲ, ನಾವ್ ಒಂದ್ ಸ್ವಲ್ಪ ಚೆನ್ನಾಗಿದ್ದೀವಿ. ನಮ್ ತಂದೆ ತಾಯಿನೂ ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ದುಡ್ಡು ತುಂಬಾ ಇದನ್ನ ಆತರ ಕೊಟ್ಟಿಲ್ಲ ಅಂದ್ರು ನಮ್ಗೆ ಒಳ್ಳೆ ಒಂದ್ ಮೌಲ್ಯವನ್ನ ಕೊಟ್ಟಿದ್ದಾರೆ. ದೊಡ್ಡವರಿಗೆ ಹೇಗೆ ರೆಸ್ಪೆಕ್ಟ್ ಮಾಡ್ಬೇಕು, ಮತ್ತೆ ನಾವು ಯಾವ ತರ ಜೀವನನ ಎಲ್ಲೆಲ್ಲಿ ಕಲಿಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅದೇ ಪ್ರಕಾರ ನಾನ್ ಬಂದೆ. ಲೈಕ್ ಜಾಬಿಗೋಸ್ಕರ ನಾವು ಬೆಂಗಳೂರು ಬಂದದ್ದು ಆಕ್ಚುಲಿ. ನನ್ನ ಒಂದು ಏನು ಈ 15 ವರ್ಷ ಬೆಂಗಳೂರಿಗೆ ಬಂದು ಒಂದ್ ಲೈಫ್ ನ ಕಟ್ಕೊಂಡು ಒಂದೆಲ್ಲ ಜೀವನ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಹೇಗಾಯ್ತು ಅಂದ್ರೆ ಒಂದ್ ಇಷ್ಟಪಟ್ಟು ಒಂದು ಮದ್ವೆ ಅಂತ ಆದೆ ನಾನು. ತಂದೆ ತಾಯಿನೇ ಅಂದ್ರೆ ಎಲ್ಲ ನೋಡಿ ಆ ಒಂದು ಪ್ರಪೋಸಲ್ ಬಂದಾಗ ಈ ತರ ಒಂದು ಪ್ರಪೋಸಲ್ ಬರ್ತಾ ಇದೆ ಗೊತ್ತಿರೋ ಸೈಡ್ ಇಂದ ಅಂತ ಹೇಳಿದಾಗ ಓಕೆ, ಯಾವ ಕ್ಯಾಸ್ಟ್ ಏನು ಕೇಳಿ ನಾನು ಮದ್ವೆ ಮಾಡಿ ಕೊಡ್ತೀವಿ ಅಂತ ಹೇಳಿ ತಂದೆ ತಾಯಿನೇ ಮುಂದೆ ನಿಂತು ಎಲ್ಲ ಮದ್ವೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿ ಕೊಟ್ರು. ಅದಾಗಿದ್ಮೇಲೆ ನನ್ಗೆ ನಂದು ಇವಾಗ್ಲೂ ನನ್ಗದು ಸಹಿಸ್ಕೊಳಕ್ಕೆ ಆಗದೆ ಇರೋಂತ ವಿಚಾರ ಏನು ಅಂದ್ರೆ ನನ್ನ ಜೀವನದಲ್ಲಿ ನಡೆದಿದ್ದು ಮದ್ವೆ ಎಲ್ಲ ಆಯ್ತು, ತುಂಬಾ ಚೆನ್ನಾಗಿದ್ವಿ. ಬಟ್ ನಮ್ಮ ಅತ್ತೆ ಮಾವನ್ಗೆ ನನಗೆ ಅಡ್ಜಸ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಅವರ ವೇ ಆಫ್ ಥಿಂಕಿಂಗು ನನ್ನ ವೇ ಆಫ್ ಥಿಂಕಿಂಗು ತುಂಬಾನೇ ಚೇಂಜಸ್ ಇತ್ತು. ಅದ್ರಲ್ಲಿ ನನ್ ಗಂಡನಿಗೆ ಯಾವ ತರ ಪರಿಸ್ಥಿತಿ ಅಂದ್ರೆ ಈ ಕಡೆ ಅಪ್ಪ ಅಮ್ಮಂಗೂ ಹೇಳಕ್ ಆಗ್ತಾ ಇಲ್ಲ, ಈ ಕಡೆ ನನ್ಗೂ ಸಹ ಹೇಳಕ್ ಆಗ್ತಾ ಇಲ್ಲ. ಆ ತರ ಪರಿಸ್ಥಿತಿ ಬಂತು. ನನ್ಗೇನಂದ್ರೆ ನನ್ ತಂದೆ ತಾಯಿ ಮನೆ ಕಳ್ಸ್ಬೇಕು, ಅಷ್ಟು ಕಷ್ಟಪಟ್ಟು ಅವ್ರು ನನ್ನನ್ನು ಬೆಳೆಸಿ ಒಂದು ಸ್ಥಾನಕ್ಕೆ ತಂದಿರೋರ್ನ ನಾನು ಯಾವತ್ತು ಮರಿಬಾರ್ದು. ನನ್ ತವ್ರ ಮನೆಗ್ ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನ್ ಮಾಡ್ಬೇಕು ಅನ್ನೋದು ಒಂದು ನನ್ ತಲೆಯಲ್ಲಿ ಇದ್ದಿದ್ದು. ಅದು ಅವರಿಗೆ ತಪ್ಪಾಗಿ ಅನ್ನಿಸ್ತೋ ಬೇರೆ ಅನ್ನಿಸ್ತೋ ನನ್ಗೆ ಗೊತ್ತಾಗ್ಲಿಲ್ಲ. ಹೆಂಗೆ ಆಯ್ತು ಅಂದ್ರೆ ಸ್ವಲ್ಪ ಅದು ಚಿಕ್ಕ ಚಿಕ್ಕದೇ ದೊಡ್ಡದಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ, ಚಿಕ್ಕ ಚಿಕ್ಕ ಮನ್ಸಲ್ಲಿ ನೋವು ಒಂದಿನ ಅದು ನನ್ ಕಡೆ ತಡಿಯಕ್ಕಾಗ್ದೆ ಬ್ಲಾಸ್ಟ್ ಆಗ್ಬಿಡ್ತು.
ಒಂದು ಚಿಕ್ಕ ಜಗಳನೆ ನಾನು ದೊಡ್ಡದಾಗಿ ಡಿಸಿಷನ್ ತಗೊಂಡ್ಬಿಟ್ಟೆ. ಲೈಕ್ ಹೆಂಗೆ ಅಂದ್ರೆ ನಾನ್ ಮನೆ ಬಿಟ್ಟು ಹೋಗ್ಬಿಡ್ತೀನಿ, ಇರ್ಲಿಕ್ಕೆ ಆಗೋದೇ ಇಲ್ಲ ಈ ಮನೆಯಲ್ಲಿ ಅಂತ ಬಿಟ್ಟು ಹೋಗ್ಬಿಟ್ಟಿದ್ದೆ. ನಾನು ಹೋಗಿದ್ದು ಸಹ. ಆಗ ನನ್ ಗಂಡ ಬಂದು ನನ್ನ ನಂಬ್ಕೊಂಡ್ ಬಂದಿದೀಯಾ, ನನ್ ಗೊತ್ತು ಎಷ್ಟು ಎಲ್ಲ ನಿನ್ನ ಅಷ್ಟ್ ದೊಡ್ಡ ಫ್ಯಾಮಿಲಿಯಲ್ಲಿ ನೀನ್ ಇದ್ದು ಬಂದಿರೋವಾಗ ಇಲ್ಲಿ ನಮ್ಗೆ ಯಾರು ಇಲ್ಲ, ಬರೀ ಅವರು 4 ಜನ ಅಷ್ಟೇ, ಅಂದ್ರೆ ಕಷ್ಟ ಆಗುತ್ತೆ ನಿನ್ಗೆ ಅಂತ ಹೇಳಿ ಕರ್ಕೊಂಡ್ ಬಂದು ನನ್ಗೆ. ಆಗ ನನ್ಗೆ ಆ ಕೋಪ ಗೊತ್ತಲ್ಲ, ಯೂತ್ಸ್ ಹೇಗಿರ್ತಾರೆ, ನಂದೇ ಕರೆಕ್ಟ್, ನಾನೇ ಮಾಡಿದ್ದು ಸರಿ ಅನ್ನೋ ತರ. ನಾನು ಆಲ್ಮೋಸ್ಟ್ 6 ತಿಂಗಳು ಎಲ್ಲ ಮಾತಾಡ್ತಾನೆ ಇರ್ಲಿಲ್ಲ. ಅತ್ತೆ ಮಾವ ಜೊತೆ ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ. ನಾನಾಯ್ತು ನನ್ ಕೆಲ್ಸ ಆಯ್ತು, ಬರೀ ಅಡ್ಗೆ ಮಾಡೋದು, ಪಾತ್ರೆ ತೊಳೆಯೋದು, ಕಸ ಗುಡ್ಸೋದು, ತಿನ್ನೋದು, ಕೆಲ್ಸ ಮಾಡೋದು, ಇಷ್ಟು ಮಾತ್ರ ನನ್ ಪ್ರಪಂಚ ಅನ್ನೋ ತರ ಇದ್ದದ್ದು. ಆಮೇಲೆ ನನ್ನ ಹಸ್ಬೆಂಡ್ಗೆ ಗೊತ್ತಾಯ್ತು ಇದು ಯಾಕೋ ಸರಿ ಹೋಗ್ತಾ ಇಲ್ಲ, ಅವರಿಗೂ ಹೇಳಲಿಕ್ಕೆ ಆಗ್ತಾ ಇಲ್ಲ, ಇವರಿಗೂ ಹೇಳಲಿಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಹೇಗಾಯ್ತು ಅಂದ್ರೆ ಹೆಂಡತಿ ಜೊತೆ ಹೊರಗೋದ್ರೆ ಅಪ್ಪ ಅಮ್ಮಂಗೆ ಸಿಟ್ಟು, ನಾನು ಅವ್ರ ಜೊತೆ ಕರ್ಕೊಂಡ್ ಹೋಗು, ಆಯ್ತು ನನ್ನ ಬಿಟ್ಟು ಅವ್ರಿಗೆ ಕರ್ಕೊಂಡ್ ಹೋಗು ಅಂದ್ರೆ ಅವ್ರಿಗೆ ಅದು ಸಮಾಧಾನ ಇಲ್ಲ. ಇದು ಈಗೆಲ್ಲ ಸರಿ ಹೋಗೋದಿಲ್ಲ ಅಂತ ನಾವು ಸಪ್ರೇಟ್ ಮಾಡ್ಲಿಕ್ಕೆ ಆಯ್ತು. ನಾವು ಸಪ್ರೇಟ್ ಬಂದಾಗಿದ್ಮೇಲೆ ನನ್ಗೆ ಒಂದು ಮಗು ಸಹ ಆಯ್ತು. ಮಗು ಸಹ ಆಗಿದ್ಮೇಲೆ ಒಂದು ಇನ್ಸಿಡೆಂಟ್ ಏನಂದ್ರೆ, ನಾನು ಬಾಣಂತನಕ್ಕೆ ನನ್ನ ತವ್ರ ಮನೇಲಿ ಇದ್ದದ್ದು. ಆಗ ನನ್ನ ಗಂಡನ್ಗೆ ಒಂದು ಕಾಲ್ ಬಂತು. ಕಾಲ್ ಬಂದಾಗ ಏನಾಯ್ತು, ನಮ್ಮ ಅತ್ತೆ ಕಾಲ್ ಮಾಡಿ ನಿಮ್ ಅಪ್ಪ ಊರಿಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಊರಿಗೆ ಹೋಗಿದ್ದಾರೆ ಅಂತ ಅಂದಾಗ ಇವ್ರು ಹೇಳಿದ್ರು ಅವ್ರ ಅಪ್ಪನಿಗೆ ಫೋನ್ ಮಾಡಿ, ನಿಮ್ಗೆ ನಮ್ಮ ಸಂಬಂಧ ಎಲ್ಲ ಬೇಡ ಅನ್ನೋದಾದ್ರೆ ಹೇಗೆ ನೀವು ಹೋಗಿದ್ದು, ನೀವು ಹೋಗಿದ್ದೀರಲ್ಲ ಬರಬೇಡಿ. ಈಗ ಒಂದು ಊರಿಗೆ ಹೋಗಿದ್ದಾರೆ ಅಂದಾಗ ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದಾಗ ನನ್ ಸ್ವಲ್ಪ ಅಲ್ಲಿ ಟೆನ್ಷನ್ ಆಯ್ತು. ಏನ್ತಕ್ಕೆ ಸಂಬಂಧ ಕಿತ್ಕೊಂಡು ಹೋಗೋ ತರ ಮಾತಾಡ್ತಿರೋದ್ ಏನಕ್ಕೆ, ನಿಮ್ಮ ಅಪ್ಪನಿಗೆ ಹೋಗಿದ್ದಾರೆ ಬರ್ತಾರೆ ಬಿಡಿ, ಯಾಕಷ್ಟು ನೀವು ಟೆನ್ಷನ್ ಆಗ್ತಾ ಇದ್ದೀರಾ ಅಂತ ಹೇಳಿದೆ. ಯಾವ ಊರಿಗೆ ಹೋಗಿದ್ದಾರೆ? ಅವ್ರ ತಂದೆಯವರು ಅವ್ರ ಊರಿಗೆ ಹೋಗಿದ್ದಾರೆ. ಅಲ್ಲಿ ಹೋಗಿದ್ದೆ ಏನ್ ತಪ್ಪಾಯ್ತು? ಅದನ್ನೇ ನಾನು ಕೇಳಿದ್ದು. ಆಕ್ಚುಲಿ ತಪ್ಪೇನಿದೆ, ಅಲ್ಲಿಗೆ ಯಾಕೆ ಹೋಗ್ಬಾರ್ದು, ನೀವ್ ಅಲ್ಲಿಗೆ ಹೋಗಿದ್ದೀರಾ ಅಂದ್ರೆ ನಮ್ ಸಂಬಂಧ ಬೇಡ ಅಂತ ಹೋಗಿರೋದ ನೀವು ಅಂತ ಇವ್ರು ಕೇಳಿದ್ರು. ಒಂದು ಮಾತು ಅಲ್ಲಿ ಕೇಳಿದಾಗ ನನಗೆ ಕೇಳಿಸ್ತದು. ನನ್ಗೆ ಅಲ್ಲಿಗೆ ಏನೋ ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್, ನನ್ಗೇನೋ ಗೊತ್ತಿಲ್ಲದೇನೋ ಇದೆ ಅಂತ ನನ್ಗೆ ತಲೆಯಲ್ಲಿ ಅದು ಬಂತು. ಬಂದಿದ್ಮೇಲೆ ನಾನು ವಾಪಸ್ ಬಂದು ಎಲ್ಲ ಆಯ್ತು. ಆಗ ನಮ್ಮ ಮಾವ ಅಲ್ಲೇ ಸ್ಟೇ ಮಾಡ್ಲಿಕ್ಕಂತ ಇತ್ತು. ಅವ್ರು ಅಲ್ಲೇ ಸ್ಟೇ ಆದ್ರು ಸ್ವಲ್ಪ ದಿನ, ಅಂದ್ರೆ ನಮ್ಮ ಮಾವ ಅವ್ರ ಊರಲ್ಲಿ. ಆಮೇಲೆ ನಮ್ಮ ಮನೆಗೆ ನಮ್ಮ ಅತ್ತೆ ನನ್ ಮಗುಗೆ ನೋಡ್ಲಿಕ್ಕೆ ಅಂತ ಬಂದಾಗ ಅವರು ಕುತ್ಕೊಂಡ್ ಹೇಳಿದ್ರು, ಹಿಂಗೆ ಏನೋ ಒಂದು ವರ್ಡ್ ಅಲ್ಲಿ ಬೈದ್ರು, ಒಬ್ರು ಇದಾರೆ ಅಲ್ಲಿ ಅಂತ ಹೇಳಿದ್ರು. ಒಬ್ರು ಇದಾರೆ ಅಂದ್ರೆ ಯಾರಿದ್ದಾರೆ ಅಂತ ಕೇಳ್ದಾಗ ಅವರು ಡೀಟೇಲ್ ಆಗಿ ಹೇಳಿದ್ರು, ನಿಮ್ಮ ಮಾವನಿಗೆ ಫಸ್ಟ್ ಟೈಮ್ ಒಂದ್ ಮದ್ವೆ ಆಗಿತ್ತು, ಅವರು ಯಾರ್ದೋ ಜೊತೆ ಓಡಿ ಹೋಗಿದ್ರು, ಹಾಗಾಗಿ ನನ್ನನ್ನ 2ನೇ ಮದ್ವೆ ಮಾಡಿ ಕೊಟ್ಟಿದ್ದಾರೆ, ಈಗ ನಾನು 2ನೇ ಹೆಂಡತಿ ಅಂತ. ಅವತ್ತು ನನ್ಗೆ ಗೊತ್ತಾಯ್ತು. ನನ್ಗೆ ಹಾಗೆ ಕರೆಕ್ಟ್ ಆಗಿ ಮಗು ಆಗಿ 7 ತಿಂಗಳು. ನನ್ಗೆ ಆ ಇದನ್ನ ಅರ್ಗಿಸ್ಕೊಳಕ್ಕೆ ಆಗ್ಲಿಲ್ಲ. ಇಷ್ಟು ವರ್ಷ 5 ವರ್ಷ ನನ್ಗೆ ಏನೂ ಗೊತ್ತಿಲ್ದಂಗೆ ಇದೀನಲ್ಲ. ಅವತ್ತು ನಾನೇನು ಮಾತಾಡ್ಲಿಲ್ಲ, ಸುಮ್ನೆ ಇದ್ದೆ. ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ಗೆ ಕೇಳ್ದೆ, ನೀವೇನಕ್ಕೆ ನನ್ಗೆ ಹೇಳಿಲ್ಲ, ಮದ್ವೆ ದಿನ ಹೇಳ್ಬೋದಾಗಿತ್ತು, ಬೇಡ ಮದ್ವೆಗಿಂತ ಮುಂಚೆ ಹೇಳ್ಬೋದಾಗಿತ್ತು, ಮದ್ವೆ ಆದ್ಮೇಲೆ ಹೇಳ್ಬೋದಾಗಿತ್ತು, ನೀವೇಂತಕ್ಕೆ ಹೇಳಿಲ್ಲ. ಈಗ ನಿಮ್ಮ ಹಸ್ಬೆಂಡ್ ಮೊದಲನೇ ಹೆಂಡತಿ ಮಗನು 2ನೇ ಹೆಂಡತಿ ಮಗನು? 2ನೇ ಹೆಂಡತಿ ಮಕ್ಳು. ಬಟ್ ನಿಮ್ಮ ಮಾವನಿಗೆ 2 ಹೆಂಡತಿದಿರು ಅಂತ ನಿಮಗೆ ಗೊತ್ತಿರ್ಲಿಲ್ಲ ಅಂತ? ನನ್ಗೆ ಗೊತ್ತಿಲ್ಲ. ಈಗ್ಲೂ ಸಹ ನನ್ನ ಫ್ಯಾಮಿಲಿಗೆ ಯಾರಿಗೂ ಸಹ ಗೊತ್ತಿಲ್ಲ, ನನ್ನ ಒಬ್ಳಿಗೆ ಗೊತ್ತು. ಈಗ ನಿಮ್ಗೆ ಗೊತ್ತು. ಕಾರ್ಯಕ್ರಮ ಕೇಳ್ತಿರೋರಿಗೆ ಗೊತ್ತು. ಹೌದೌದು, ಅವ್ರಿಗೆ ಗೊತ್ತಿಲ್ಲಲ್ಲ ನಾನು ಯಾರಂತ. ಆಯ್ತು, ನಿಮ್ಮ ಯಜಮಾನ್ರಿಗೆ ಕೇಳಿದ್ರೆ ನೀವು? ಅವರು ಒಂದೇ ಮಾತು ಹೇಳಿದ್ದು, ಇದು ನನ್ನ ಫ್ಯಾಮಿಲಿ ಮ್ಯಾಟರ್, ನೀನ್ ಇನ್ಕ್ಲೂಡ್ ಆಗಿಲ್ಲ. ಅಂದ್ರೆ ನೀವು ಫ್ಯಾಮಿಲಿ ಅಲ್ವಾ? ಇದು ನನ್ಗೆ ಬಂದಿದ್ದು. ನಾನು ಫ್ಯಾಮಿಲಿ ಅಲ್ಲ ಅಂದ್ಮೇಲೆ ನಾನು ಎಂತಕ್ಕೆ ನಿಮ್ಮ ಅಪ್ಪ ಅಮ್ಮನ ಮಾತು ಕೇಳ್ಬೇಕು? ಓಕೆ ಓಕೆ. ನೀವ್ ಯಾವತ್ತೂ ನನ್ನ ಫ್ಯಾಮಿಲಿ ಅಂತಾನೆ ಕನ್ಸಿಡರ್ ಮಾಡಿಲ್ಲ. ಅಂದ್ರೆ ಆ ವಿಚಾರಗಳಿಗೆ ನಿಮ್ಮನ್ನ ಸಲಹೆ ಕೇಳೋದು ಅಥವಾ ನಿಮ್ಮನ್ನ ಅಂದ್ರೆ ಯೋಚಿಸಿ ಅಥವಾ ನಿಮ್ಮನ್ನ ಕೇಳಿ ಮಾಡೋದು ಏನು ಮಾಡ್ತಿರ್ಲಿಲ್ಲ? ಇಲ್ಲ ಸರ್, ನಾನು ಬಂದಾಗಿಂದ 5 ವರ್ಷ ತನಕ ಅವ್ರ ಮನೆಗೆ ಒಬ್ರು ಬಂದಿದ್ದು ನೋಡ್ಲಿಲ್ಲ, ಒಬ್ರು ಹೋಗಿದ್ದು ನೋಡ್ಲಿಲ್ಲ. ನಾನು 5 ವರ್ಷ ಒಟ್ಟಿಗೆ ಇದ್ದದ್ದು ಅವ್ರ ಜೊತೆ.
ಅವ್ರು ಕೇಳಿದ್ರೆ ನಮ್ದು ತುಂಬಾ ನ್ಯೂಕ್ಲಿಯರ್ ಫ್ಯಾಮಿಲಿ, ನಮ್ಮ ಮನೇಲಿ ಯಾರಿಗೂ ಅಡ್ಜಸ್ಟ್ ಆಗೋದಿಲ್ಲ ಅಂತಾನೆ ಹೇಳ್ತಾ ಇದ್ದು. ತುಂಬಾ ನ್ಯೂಕ್ಲಿಯರ್ ಅದೆಂತದೋ ಗೊತ್ತಿಲ್ಲ, ಅವ್ರಿಗೆ ಯಾರು ಸಂಬಂಧಿಕರು ಇಷ್ಟ ಆಗೋದಿಲ್ಲ, ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂತಾನೆ ಹೇಳ್ತಾ ಇದ್ದಿದ್ದು. ನನ್ಗೆ ಯಾವತ್ತು ಏನೋ ಅಂದಿಲ್ಲ, ಲೈಕ್ ಊರಿಗೆ ಹೋಗ್ತೀನಿ ಅಂದಾಗ ಸ್ವಲ್ಪ ಬೇಜಾರ್ ಮಾಡೋರು ಬಿಟ್ರೆ ನನ್ಗೆ ಯಾವತ್ತು ಏನು ಕೆಟ್ಟದಾಗೆಲ್ಲ ಏನು ಮಾತಾಡಿಲ್ಲ. ಅಂದ್ರೆ ಸಂಬಂಧಿಕರಲ್ಲಿ ಊರಿಂದ ಸ್ವಲ್ಪ ದೂರ. ಹೌದೌದು. ಓಕೆ, ಅಂದ್ರೆ ಇಲ್ಲಿ ನಮ್ದೇ ನಡಿಬೇಕು ಅನ್ನೋದು ಇತ್ತ ಜಾಸ್ತಿ ಸ್ವಲ್ಪ, ಅಂದ್ರೆ ಹೊಂದಾಣಿಕೆಯ ಸ್ವಭಾವ ಕಡಿಮೆನಾ? ಅವ್ರಿಗೆ ಏನಂದ್ರೆ ಅವ್ರದ್ದೊಂಥರ ಪೊಸೆಸಿವ್ ಮೈಂಡ್ ಸೆಟ್ ಅಂತ ಹೇಳ್ಬೋದು. ಲೈಕ್ ಅವ್ರಿಗೆ 2 ಮಕ್ಳು, ಅಪ್ಪ ಅಮ್ಮ, ಅವ್ರು 4 ಜನ ಇದ್ದು ನಾನು ಹೊರಗಿಂದ ಬಂದವಳು. ಅವ್ರು ಯಾವ ತರ ಫೀಲ್ ಮಾಡ್ಕೊಂಡಿದ್ರು ಅಂದ್ರೆ ಅವ್ರ ಜೊತೆಗೆ ನಾನು ಇರ್ಬೇಕಿತ್ತು, ನಾನು ಎಲ್ಲಾ ಸರೌಂಡಿಂಗ್ಸ್ ಎಲ್ಲ ಕಟ್ ಮಾಡಿ ಇರ್ಬೇಕಿತ್ತು ಅವ್ರ ಜೊತೆಗೆ. ನನಗೆ ಎಲ್ಲಾರು ಬೇಕಿತ್ತು, ನನ್ ಫ್ಯಾಮಿಲಿ ಬೇಕಿತ್ತು, ಇವ್ರ ಫ್ಯಾಮಿಲಿ ಬೇಕಿತ್ತು. ಅದ್ ಯಾವಾಗ ನಾನು ಅವ್ರ ಬೌಂಡ್ರಿಗೆ ಅಡ್ಜಸ್ಟ್ ಆಗ್ಲಿಲ್ಲ ಅವಾಗ ಅವ್ರು ನನ್ಗೆ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ಗೆ ನನ್ ತವ್ರ ಮನೆಗ್ ಹೋಗ್ಬೇಕಿತ್ತು, ಅವ್ರು ಬರ್ಲಿ ಅನ್ನೋದೊಂದು ಆಸೆ ಇತ್ತು. ಬಟ್ ಇವ್ರಿಗೆ ಯಾರು ಬೇಡ, ನಾವ್ ಅಷ್ಟೇ ಇರ್ಬೇಕು, ಆ ತರ ಒಂದ್ ಮೆಂಟಾಲಿಟಿ ಇತ್ತು. ಅದು ನನ್ಗೆ ಬ್ಯಾಕ್ ಫೈರ್ ಆಯ್ತು ಅಂತ ಅನ್ಸುತ್ತೆ. ಆಮೇಲೆ ಅವ್ರ ಬ್ರದರ್ ಇದ್ದಾರೆ, ನನ್ನ ಹಸ್ಬೆಂಡ್ ಬ್ರದರ್, ಅವರಿಗೂ ಸಹ ಮದ್ವೆ ಆಗಿತ್ತು. ಬಟ್ ಅವ್ರದ್ದು ನನ್ ಮದ್ವೆ ಟೈಮಲ್ಲೇ ಅವ್ರದ್ದು ಡಿವೋರ್ಸ್ ಕೂಡ ಆಗಿತ್ತು. ಆಗ ಅವ್ರ ರೀಸನ್ ಕೇಳಿದಾಗ ಎಂತಕ್ಕೆ ಅವ್ರಿಗೆ ಡಿವೋರ್ಸ್ ಆಗ್ತಾ ಇರೋದು, ಆ ಹುಡುಗಿಗೆ ಮದ್ವೆ ಇಷ್ಟ ಇರ್ಲಿಲ್ಲ, ಮೊದ್ಲೇ ಒಂದು ಅಫೇರ್ ಇತ್ತು ಅಂತ ಹೇಳಿದ್ರು. ನಾನ್ ಅನ್ಕೊಂಡೆ ಈಗಿನ ಕಾಲದಲ್ಲಿ ಅದೆಲ್ಲ ಕಾಮನ್ ಅಲ್ಲ, ಸೊ ಅವ್ರು ಬಿಟ್ಟೋಗಿದಾರಲ್ಲ, ಬಿಟ್ಟೋಗಿ ಬಿಡಿ, ನನ್ಗೆ ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಅದು ಅವ್ರು ಹೇಳಿದ್ರು. ಇದನ್ನ ಅವ್ರು ಹೇಳಿದ್ರು. ಹಾಗಾಗಿ ನನ್ಗೆ ಅದ್ರ ಬಗ್ಗೆ ಬೇಜಾರಿಲ್ಲ. ಬಟ್ ನನಗ್ ಬೇಜಾರಾಗಿದ್ದೆಲ್ಲಿ ಅಂದ್ರೆ ಇವರಿಗೆ ಮೊದ್ಲಿಂದಾನೂ ಗೊತ್ತಿತ್ತು ವಿಚಾರ ಅವ್ರ ತಂದೆಯ ಬಗ್ಗೆ, ಆದ್ರೆ ನನಗೆ ಹೇಳಿರ್ಲಿಲ್ಲ. ನನ್ಗೇನಕ್ ಬೇಜಾರಾಗಿದ್ದು ಅಂದ್ರೆ ಇದು ನನ್ನ ಫ್ಯಾಮಿಲಿ ಮ್ಯಾಟರ್ ಅಂತ ಹೇಳ್ದಾಗ ನಾನ್ ಯಾರು? ಅದು ನಾನ್ ಬೇರೆ ಡೆಲಿವರಿ ಆಗಿ ಜಸ್ಟ್ 6 months ಅಲ್ಲಿ ಇದೆಲ್ಲ ಬೆಳವಣಿಗೆ ಕೇಳಿದಾಗ ನಾನ್ ಯಾವ ರೇಂಜ್ಗೆ ಡಿಪ್ರೆಷನ್ ಇಲ್ಲ, ಯಾರಿಗೂ ಹೇಳ್ಕೊಳಕ್ ಆಗ್ತಾ ಇಲ್ಲ, ನಾನು ಏನ್ ಮಾಡ್ಬೇಕನ್ನೋದ್ ನನ್ಗೆ ಗೊತ್ತೇ ಆಗ್ಲಿಲ್ಲ. ಆಗ ನಮ್ ಮಧ್ಯೆ ಸ್ವಲ್ಪ ಜಗಳ ಸ್ಟಾರ್ಟ್ ಆಗಿ ನಮ್ಮ ಅತ್ತೆ ಮಾವನಿಗೂ ಸಹ ನಾನು ಹೇಳ್ದೆ, ಇಲ್ಲ ನನ್ಗೆ ನಿಮ್ ಮಗನ್ ಜೊತೆ ಇರ್ಲಿಕ್ಕೆ ಆಗೋದಿಲ್ಲ, ಇವರು ಚಿಕ್ಕದಕ್ಕೂ ಕೋಪ ಮಾಡ್ತಾರೆ, ಈ ಎಲ್ಲ ಅಷ್ಟರಲ್ಲೇ ಅವ್ರ ಬ್ರದರ್ಗೆ ಇನ್ನೊಂದ್ ಮದ್ವೆ ಮಾಡ್ಲಿಕ್ಕೆ ನೋಡ್ತಾ ಇದ್ರಲ್ಲ, ನನ್ಗೆ ಒಂಥರ ಭಯ ಸ್ಟಾರ್ಟ್ ಆಗೋಯ್ತು. ಅಪ್ಪನ 2 ಮದ್ವೆ, ಮಗನೂ 2 ಮದ್ವೆ, ಈ ಮಗನೂ 2 ಮದ್ವೆ ಆಗ್ಬಿಟ್ರಿ, ಈ ತರ ಎಲ್ಲ ಆಲೋಚನೆಗಳು ನನ್ನಲ್ಲೇ ಸ್ಟಾರ್ಟ್ ಆಗಿ ಆಮೇಲೆ ಅದರಿಂದ ಆಚೆ ಬರ್ಲಿಕ್ಕೆ ನಾನು ಒಂದ್ 6 months ತಗೊಂಡೆ. ಓಕೆ, ಎಲ್ಲಾರು ಅದೇ ತರ ಇರೋದಿಲ್ಲ, ನಾನ್ ಯಾಕೆ ಈ ತರ ಯೋಚನೆ ಮಾಡ್ಬೇಕು, ಅವರು ಮಾಡಿರೋದು ತಪ್ಪ, ಅಪ್ಪ ಅಮ್ಮ ಮಕ್ಳೇನ್ ತಪ್ಪು ಮಾಡಿದ್ದಾರೆ, ಮಕ್ಳಿಗೆ ಏನಕ್ಕೆ ಈ ತರ ಆಗ್ಬೇಕು, ಸರಿ ನನ್ಗೆ ಅವ್ರ ಸವಾಸ ಬೇಡ, ನನ್ನ ಫ್ಯಾಮಿಲಿ ನಾನ್ ನೋಡ್ಕೊಂಡ್ ಹೋಗೋಣ ಅಂತ ನಾನು ಹೇಗೋ ಒಂದು ನನ್ ಫ್ಯಾಮಿಲಿದೆ ನಾನು ನೋಡ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡ್ದೆ. ಆಗ ಏನಾಯ್ತು, ಮತ್ತೆ ಅವ್ರ ಬ್ರದರ್ಗೆ ಮದ್ವೆ ಮಾಡ್ಲಿಕ್ಕೆ ಉಂಟು ಅಂತ ಮತ್ತೆ ಮದ್ವೆ ಮಾಡಿದ್ರು, 2ನೇ ಮದ್ವೆ. ಅವರು ಸಹ 2 ತಿಂಗಳಿರ್ಲಿಲ್ಲ, ಅವರು ಬಿಟ್ಟೋಗ್ಬಿಟ್ರು. ಅವರಿಗೆ ಅಡ್ಜಸ್ಟ್ ಆಗ್ಲಿಲ್ಲ ಅಂತ. ಈ ನಡುವೆ ನನ್ನ ಹಸ್ಬೆಂಡ್ ಮದ್ವೆ ಎಂತ ಜಗಳ ಆಗ್ತಾ ಇತ್ತಂದ್ರೆ ನೀನು ನಮ್ಮ ಅಪ್ಪ ಅಮ್ಮನಿಂದ ದೂರ ಮಾಡ್ದೆ ಅಂತ ನನ್ಗೆ ಬ್ಲೇಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ ಮಗುಗೆ ನೋಡ್ಲಿಕ್ಕೆ ಬಂದಾಗೆಲ್ಲ ಅವ್ರದ್ದು ಎಂತ ಆಗ್ತಿತ್ತಂದ್ರೆ, ಮಗುಗೆ ನೀನ್ ಆ ತರ ಮಾಡಿಲ್ಲ, ಮಗುಗೆ ನೀನ್ ಈ ತರ ಮಾಡಿಲ್ಲ, ಅದು ಗ್ರೀನ್ ಕಲರ್ ಕಕ್ಕ ಮಾಡುತ್ತೆ, ಅದಕ್ ನಾನ್ ಎಂತ ಮಾಡ್ಲಿಕ್ಕಾಗತ್ತೆ? ಇದನ್ನ ನನ್ನ ಹಸ್ಬೆಂಡ್ಗೆ ಹೇಳಿದ್ರೆ, ಇಲ್ಲ ನೀನು ಅವ್ರು ಏನ್ ಮಾತಾಡಿದ್ರು ಅಡ್ಜಸ್ಟ್ ಮಾಡ್ಕೋಬೇಕು. ಆಗಾಗ ಸ್ವಲ್ಪ ಜಗಳ ಆಗ್ತಿತ್ತು, ಸ್ವಲ್ಪ ಇದಾಗ್ತಿತ್ತು. ಬಟ್ ಆ ಮೂಮೆಂಟ್ ಅಲ್ಲಿ ನಾನು ತುಂಬಾ ಕಷ್ಟ ಅನುಭವಿಸ್ದೆ ಮಾತ್ರ. ಅದೆಲ್ಲ ಇವತ್ತು ನನ್ನನ್ನ ಇಷ್ಟು ಸ್ಟ್ರಾಂಗ್ ಮಾಡಿದೆ ಅಂತ ಅನ್ಸುತ್ತೆ. ಮೇ ಬಿ ಲೈಕ್ ಈ ಎಲ್ಲ ಇನ್ಸಿಡೆಂಟ್ ಆದ್ಮೇಲೆ ನನ್ನ ಹಸ್ಬೆಂಡಿಗೆ ಮದ್ವೆ ಮಾಡ್ಸುವಾಗ ನಾವು ಬೇಕಿತ್ತು, ಅವ್ರ ಬ್ರದರ್ಗೆ ಮದ್ವೆ ಮಾಡ್ಸುವಾಗ ನಾವು ಬೇಕಿತ್ತು. ಬಟ್ ಅವ್ರದ್ದು ಜಗಳ ಎಲ್ಲ ನಡೆದಾಗ ನಾವು ಬೇಕಾಗ್ಲಿಲ್ಲ. ನಾನು ಕೂರ್ಸಿ ಒಂದು ಮಾತು ಹೇಳ್ದೆ ನನ್ ಗಂಡನಿಗೆ, ನಿನ್ಗೆ ಮಗು ಇದೆ, ನಾಳೆ ಸಹ ನಿನ್ ಮಕ್ಳಿಗೆ ಈ ತರ ಆದ್ರೆ ನೀನ್ ತಡ್ಕೊಂತೀಯ?
ಬಂದವ್ರು ಯಾರು ಸರಿ ಇಲ್ಲ ಅಂದ್ರೆ ಯಾರು ಸರಿ ಇರೋದಿಲ್ಲ, ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಒಬ್ರು ಸರಿ ಇಲ್ಲ ಒಪ್ಕೊಂತಾರೆ, ಎರಡನವ್ರು ಸರಿ ಇರ್ಲಿಲ್ಲ ಅಂದ್ರೆ ಯಾರು ಒಪ್ಕೊಂತಾರೆ? ನಾಳೆ ಅವ್ರಿಗಂತೂ ಏನಿಲ್ಲ, ಅವ್ರಿಗೆ ವಯಸ್ಸಾಗಿದೆ, ಅವ್ರು ಸತ್ತೋಗ್ಬಿಡ್ತಾರೆ. ನಾಳೆ ನಮ್ಮ ಮಕ್ಳಿಗೆ ನಾವು ಹೆಣ್ಣು ಹುಡ್ಕೋದು ಗಂಡು ಹುಡ್ಕೋದು ಮಾಡ್ಬೇಕಲ್ವಾ? ನೀನು ಇವಾಗ್ಲೇ ಬುದ್ಧಿ ಕಲಿಬೇಕು, ಇಲ್ಲ ಅಂದ್ರೆ ನಾನು ಇರ್ಲಿಕ್ಕಾಗೋದಿಲ್ಲ, ನಾನು ಹೋಗ್ತೀನಿ ಅಂತ ಹೇಳ್ದೆ. ಅಯ್ಯೋ, ಅಂದ್ರೆ ಗಂಡನ್ಗೆ? ಗಂಡನ್ಗೆ ಹೇಳ್ದೆ, ನಾನು ಬಿಟ್ಟು ಹೋಗ್ತೀನಿ, ನನ್ ಮಗಳಿಗೆ ಕರ್ಕೊಂಡು ನಾನು ಹೋಗ್ಬಿಡ್ತೀನಿ. ನೀವು ಹೆಂಗಾದ್ರೂ ಮಾಡಿ, ನೀವು 4 ಜನ ಒಂದೇ ಮನೆಯಲ್ಲಿ ಸಾಯೋ ತನಕ ಬಿದ್ದೀರಿ, ನನ್ಗೆ ಅದು ಹೊಸ ಇಲ್ಲ. ನಾನ್ ಬೇರೆ ಮದ್ವೆ ಮಾತ್ರ ಆಗ್ಬಿಡ್ಲಿಕ್ಕಿಲ್ಲ. ಆಗ ಹೇಳಿದ್ಮೇಲೆ ಇವ್ರಿಗೆ ಗೊತ್ತಾಯ್ತು, ಓಕೆ ಯಾರ್ಯಾರು ಯಾವ ತರ ಇದ್ದಾರೆ, ಕೊನೆಗೆ ಇವಳೇ ನನ್ಗೆ ಆಗೋದು ಸಾಯೋ ತನಕ ಅಂತ. ಅದಾಗಿದ್ಮೇಲೆ ಚೇಂಜ್ ಆದ್ರು ಸ್ವಲ್ಪ ಮಟ್ಟಿಗೆ. ಈಗ್ಲೂ ಆ ಮ್ಯಾಟರ್ ಬಂದಾಗ ಇವ್ರ ಬಾಯಲ್ಲಿ ಬರೋದು ಒಂದೇ ಮಾತು, ನೀನು ನನ್ನ ಫ್ಯಾಮಿಲಿಗೆ ಸಂಬಂಧ ಇಲ್ಲ, ಅಂದ್ರೆ ಆ ಮ್ಯಾಟರ್ಗೆ ಸಂಬಂಧ ಇಲ್ಲ. ಅಂದ್ರೆ ಆ ಮಾತಿನ ಹಿಂದಿನ ಅರ್ಥ ಅದು ಆಲ್ರೆಡಿ ಗೋಜಲಾಗಿ ಹೋಗ್ಬಿಟ್ಟಿದೆ, ನಿನ್ನಲ್ಲಿ ಕರ್ಕೊಂಡು ನಿನ್ನ ನೆಮ್ಮದಿ ಹಾಳು ಮಾಡೋಕೆ ನನಗೆ ಇಷ್ಟ ಇಲ್ಲ ಅಂತಲ್ಲ, ಅಥವಾ ನಿಮ್ಮನ್ನ ಇದರಿಂದ ದೂರ ಇಟ್ಟಷ್ಟು ಇನ್ನೊಂಚು ಅಂದ್ರೆ ಒಳಗಡೆ ಕರ್ಕೊಂಡಷ್ಟು ನಿಮ್ಮಿಂದ ಮತ್ತೆ ಸಮಸ್ಯೆ ಆಗುತ್ತೆ ಅಂತಲ್ಲ? ಲೈಕ್ ಅವ್ರಿಗೆ ಅನ್ಸಿರ್ಬೋದು, ಲೈಕ್ ಯಾವತ್ತಾದ್ರೂ ಜಗಳ ಬಂದಾಗ ನಾನು ಆ ಮ್ಯಾಟರ್ ಅಲ್ಲಿ ಎತ್ತಿ ಎಳಿಬಹುದು ಅವರಿಗೆ, ಲೈಕ್ ಅದು ಟಾಂಟಿಂಗ್ ತರ ಮಾತಾಡ್ಬೋದು ನಾನು ಅಂತ. ಅಂದ್ರೆ ಆ ಬಗ್ಗೆ ನಿಮಗೆ ಡೆಪ್ತ್ ನಾಲೆಡ್ಜ್ ಸಿಕ್ಕಷ್ಟು ಬೇರೆ ಬೇರೆ ಸಮಯಗಳಲ್ಲಿ ನೀವು ಅದನ್ನ ಎತ್ತಾಡ್ತೀರಾ ಅಂತ? ಹೌದು ಹೌದು ಹೌದು. ಹಾಗಾಗಿ ನಾನು ಆ ಸ್ಟೇಜ್ ಅಲ್ಲಿ ಏನ್ ಮಾಡ್ದೆ ಅಂದ್ರೆ, ಸ್ವಲ್ಪ ದಿನ ಕಷ್ಟ ಆಯ್ತು, ತುಂಬಾ ಕಷ್ಟ ಆಯ್ತು, ಡೈಜೆಸ್ಟ್ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ನನ್ನ ಕೈಲೆ. ಬಟ್ ನಾನು ಅದು ಬರ್ಬೇಕಾಯ್ತು, ಆಗಿದ್ದ ಹಾಗೋಗ್ಬಿಟ್ಟಿದೆ, ನಾನು ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಯಾವಾಗ ಸೆಕೆಂಡ್ ಇನ್ಸಿಡೆನ್ಸ್ ಆಯ್ತಲ್ಲ, ಮತ್ತೆ ನಾನು ಅದನ್ನು ಹೇಳ್ಬಿಟ್ಟೆ, ಇದ್ರಿಂದ ನನ್ ಕೈಲ ಆಗೋದಿಲ್ಲ, ಇದ್ರಿಂದ ನನ್ ಕೈಲಿ ಹೊರಗ್ ಬರ್ಲಿಕ್ಕೆ ಆಗೋದಿಲ್ಲ, ನೀನ್ ಎಂತ ಟೈಮ್ ಕೊಟ್ಟರು ಸಹ ಆಗೋದಿಲ್ಲ ಅಂತ ಹೇಳಿ ನಾನು ಆಲ್ಮೋಸ್ಟ್ 1 year ನಮ್ಮ ಅತ್ತೆ ಮಾವನ್ ಮನೆಗೆ ಹೋಗ್ಲಿಲ್ಲ, ಮಾತಾಡ್ಸ್ಲಿಲ್ಲ. ಇದ್ರಲ್ಲಿ ನನ್ ತಪ್ಪೇನಾದ್ರೂ ಇದೆನಾ? ಅರ್ಥಾತ್ ನಿಮ್ಮ ಮಾವನ ನಡತೆ ಅಥವಾ ಅವ್ರ ಬದುಕು ಅಥವಾ ಅವರು ಈ ಹಿಂದೆ ಮಾಡಿಕೊಂಡ 1-2 ಮದುವೆ, ಅಂದೆ ಒಬ್ಬ ಸೊಸೆಯಾಗಿ ನನ್ನ ಮನೆಗೆ ಅವರು ಬಂದರೆ ಅವರಿಗೆ ಊಟೋಪಚಾರ ಮಾಡೋದು ಅಥವಾ ಅವರ ಬೇಕು ವಿಚಾರಗಳನ್ನು ನೋಡ್ತೀನಿ. ಈಗ ನಿನ್ನ ಮನೆಗೆ ಅವ್ರು ಬಂದ್ರೆ ಅಂತ ಅಲ್ಲ, ಅವ್ರು ಇರೋ ಜಾಗಕ್ಕೆ ಹೋಯ್ತೀವೋ ಅಥವಾ ಅವರೇ ಇಲ್ಲಿಗೆ ಬರ್ತಾರೋ, ವಿಷಯ ಏನಂದರೆ ಅವರಿಗೆ ಸೇವೆ ಮಾಡುವ ದೃಷ್ಟಿಕೋನ ಅಥವಾ ಆ ವಿಚಾರವನ್ನು ಮಾತ್ರ ತೆಗೆದುಕೊಂಡ್ರೆ ಅವರ ಹಿಂದಿನ ವರ್ತನೆಗಳು ಅಥವಾ ಅವರ ಇತಿಹಾಸಗಳು ನನಗೆ ಮುಖ್ಯ ಆಗಬಾರದು. ಈಗ ನಾನೇನು ಹೇಳ್ತೀನಿ, ಅವರ ಯಾವುದೋ ಕೆಟ್ಟ ಕೆಲಸಗಳೊಂದಿಗೆ ನಿಮಗೆ ಅಸಮಾಧಾನ ಇದೆಯಾ ಅದನ್ನಷ್ಟೇ, ಅದನ್ನು ದೂರ ಇಡಿ, ಅದನ್ನು ತಪ್ಪಿಲ್ಲ. ಬಟ್ ಸೇವೆಯಲ್ಲಿ ಏನೇನು ಬರುತ್ತೆ, ಸೇವೆಯಲ್ಲಿ ಏನು ಬರುತ್ತೆ ಅಂದರೆ ಅವ್ರಿಗೆ ಊಟ, ಅವ್ರ ಬಟ್ಟೆ ತೊಳೆಯೋದು ಅಥವಾ ಅವ್ರು ಏನಾದರೂ ಸಹಾಯ ಕೇಳಿದ್ರೆ ಮಾಡೋದು, ಮಿನಿಮಮ್ ಅಂದರೆ ಮೂಲಭೂತ ಸೌಕರ್ಯ ಅಂತ ಕೆಲವು ಇರ್ತವೆ. ಇದನ್ನು ನಾನು ಮಾಡೋದಕ್ಕೆ ಅವರ ಕ್ಯಾರೆಕ್ಟರ್ ಅಥವಾ ಅವ್ರ ಹಿಂದೆ ಏನು ಮಾಡಿದ್ರು ಅದು ನನಗೆ ಇಲ್ಲಿ ಪರಿಗಣನೆಗೆ ಒಳಪಡೋದಿಲ್ಲ. ಈಗ ನಾನೊಂದು ಮಗುವಿಗೆ, ನಾನೊಬ್ಬ ಮೇಷ್ಟ್ರು, ನಾನು ಮಗುವಿಗೆ ಪಾಠ ಹೇಳ್ಕೊಡ್ಬೇಕು ಅಂದರೆ ಅವ್ರ ಅಪ್ಪ ಅಮ್ಮ ಏನು ಮಾಡ್ಕೊಂಡವ್ರೆ, ಅವ್ರ ಅಪ್ಪ ಜೈಲಿಗೆ ಹೋಗಿ ಬಂದ, ನನಗದು ಬೇಡ. ಹೌದು, ನಾನೊಬ್ಬ ಮೇಷ್ಟ್ರಾಗಿ ನನಗೆ ವಿದ್ಯಾರ್ಥಿ ಮಾತ್ರ ಕಾಣಬೇಕು ಮತ್ತು ಅದು ನನ್ನ ಕರ್ತವ್ಯ ಮಾಡಲಿಕ್ಕೆ ಅವರ ಕ್ಯಾರೆಕ್ಟರ್ಗಳು ನನಗೆ ಅಡ್ಡಿ ಬೇಡ. ಆದರೆ ಅವರಿಗೆ ನಿಮ್ಮಿಂದ ಕರ್ತವ್ಯ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂದರೆ ಅದೇನು ತೊಂದರೆ ಇಲ್ಲ, ಅದು ನಿಮ್ಮ ತಪ್ಪಲ್ಲ. ಆದರೆ ಅವರ ಈ ಹಿಂದಿನ ಅವರು ಇನ್ನೊಂದು ಮದುವೆ ಆದರೂ ಅದಾದರೂ ನನಗೆ ಅವುಗಳನ್ನೆಲ್ಲ ಆಧಾರವಾಗಿ ಇಟ್ಕೊಂಡು ನಾನು ಅವರನ್ನು ದೂರ ಇಡೋದು ತರವಲ್ಲ. ನಾನು ಸೊಸೆಯಾಗಿ ಸೇವೆ ಮಾಡೋ ಭಾವನೆ, ಆಸೆ ನನಗಿದೆ. ಆದರೆ ನಿನ್ನ ಸೇವೆ ಅವರಿಗೆ ಬೇಡ ಅಂದರೆ ಅದು ನಿನ್ನ ತಪ್ಪಲ್ಲ, ಆಯಿತಾ? ಹಾಗಾಗಿ ಈಗ ನೀವು ಯೋಚನೆ ಮಾಡಿ, ನಾನು ಅವ್ರ ಜೊತೆ ಇದ್ದರು ಅಥವಾ ನನ್ನ ಮನೆಗೆ ಬಂದರು, ಅವ್ರದ್ದು ಯಾವುದೋ ಹಳೇದು ಅಥವಾ ಅಂಥದ್ದೇನೋ ಆ ಹಳೆ ಕತೆಗಳನ್ನ ತಗೊಂಡು ನಾನು ಬೇಕಂತ ನಾನು ದೂರ ಬಂದು ಅದು ನಿಮ್ಮ ತಪ್ಪು. ಅದನ್ನು ನಾವು ಮುಂದೆ ನೋಡ್ಕೊಳ್ತೀವಿ. ಈಗ ಏನಾಗ್ಬಿಡುತ್ತವ, ಎಲ್ಲರ ಬದುಕಲ್ಲೂ ಏನೋ ಒಂದು ದೋಷಗಳಿರ್ತವೆ. ಈಗ ನಾನೇನು ಹೇಳ್ತೀನಿ, ಅವ್ರಿಗೆ ಊಟೋಪಚಾರ ಮಾಡೋದು, ಬಟ್ಟೆ ಒಗೆದು ಕೊಡೋದು ಅಥವಾ ಸೊಸೆಯಾಗಿ ಮಗಳ ರೀತಿಯಲ್ಲಿ ಏನು ಮಾಡಬೇಕು. ಈಗ
ಮುಖ ಸೆಂಡ್ರಿಸ್ಕೊಂಡು ಮಾಡ್ತೀಯೋ, ನಗ್ನಗ್ತಾ ಮಾಡ್ತೀಯೋ, ನಿನ್ನ ಕರ್ತವ್ಯ ಅಂತ ಕೆಲವಿದೆ. ಇಲ್ಲ ಅದೊಂದು ದೊಡ್ಡ ಸೊಸೆ ಮಾಡ್ತಾಳೆ, ಇಲ್ಲ ಇನ್ನೊಬ್ಳು ಸೊಸೆ ಮಾಡ್ತಾಳೆ ಅಂದರೆ ಬಿಡು ಆಯಿತು. ಬಟ್ ಅವ್ರು ಯಾರು ಇಲ್ವೇ? ಹೌದು, ನನ್ನ ಹಸ್ಬೆಂಡ್ ಕೂಡ ಅದೇ ಹೇಳೋದು. ಲೈಕ್ ಇವಾಗ ಯಾರು ಇಲ್ಲ, ನೀನೇ ಅವರಿಗೆ ಎಲ್ಲ, ನೀನೇ ಮಾಡ್ಬೇಕು. ಬಟ್ ಅವ್ರಿಗೆ ಇವಾಗ ಅರ್ಥ ಆಗಿದೆ ಎಲ್ಲೆಲ್ಲಿ ತಪ್ಪು ಮಾಡಿದ್ದಾರೆ, ಏನಾಗಿದೆ, ಏನಕ್ಕೆ ನೀನ್ ಕೋಪ ಮಾಡ್ಕೊಂಡಿರೋದು ಕೂಡ ಅವ್ರಿಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ. ಹೌದು ತಾಯಿ, ನನಗೆ ಧರ್ಮ ಏನು ಹೇಳುತ್ತೆ ಅಥವಾ ಧರ್ಮಯುತವಾಗಿ ಈ ವಿಚಾರದಲ್ಲಿ ನೀವು ಹೇಗೆ ನೋಡ್ಬೇಕಂದ್ರೆ, ಯಾಕಂದ್ರೆ ನಿನ್ನ ಮನೆಯಲ್ಲಿ ನಿನಗೆ ಅಣ್ಣೋ ತಮ್ಮನೋ ಇದ್ದಾರೆ ಎಂದ್ಕೋ, ಅವ್ರಿಗೆ ಮದುವೆ ಆಗಿದೆ ಎಂದ್ಕೋ, ಆದ್ರೆ ದುರಾದೃಷ್ಟವಶಾತ್ ನಿಮ್ಮ ತಂದೆ ಏನೋ ಈ ಹಿಂದೆ ಕೆಲವು ತಪ್ಪುಗಳು ಮಾಡ್ಕೊಂಡವ್ರೆ ಅಥವಾ ತಾಯಿ ತಪ್ಪು ಮಾಡ್ಕೊಂಡವ್ರೆ ಎಂದ್ಕೋ, ನಿನ್ನ ಮನೆಗೆ ಬಂದ ನಿನ್ನ ಅಣ್ಣನ ಹೆಂಡತಿ ಇವ್ರಿಗೆ ಊಟ ಇಕ್ಕೋ ಸಮಯದಲ್ಲೂ ನಿನ್ನ ಅಂದ್ರೆ ಈ ಸೊಸೆಯಾಗಿ ಬರೋ ಮುಂಚೆ ಎಷ್ಟೋ ವರ್ಷಗಳ ಹಿಂದೆ ನಡೆದಿದ್ನೆಲ್ಲ ಸೊಸೆ ಊಟ ಬಡಿಸ್ಬೇಕಾದ್ರೆ ಹೇಳಿ ಹೇಳಿ ಹಂಗಸಿದ್ರೆ ಬೇಜಾರಾಗುತ್ತೋ ಇಲ್ವೋ? ಆದ್ರೆ ಏನಂದ್ರೆ ಅವತ್ತು ನನಗೆ ಗೊತ್ತಿದೆ ಆ ವಿಚಾರ ಅಂತ ನಮ್ಮ ಅತ್ತೆಗೆ, ನನ್ನ ಗಂಡನಿಗೆ, ನನಗೆ ಬಿಟ್ರೆ ಇನ್ಯಾರಿಗೂ ಗೊತ್ತಿಲ್ಲ ಸರ್. ಇರ್ಲವ, ನೀವು ಕೇಳೋ ಪ್ರಶ್ನೆಗಳಲ್ಲಿ ತಪ್ಪಿಲ್ಲ, ಅರ್ಥಾತ್. ಬಟ್ ನನಗೆ ಅವ್ದ್ ಎತ್ತ ಆಡ್ಬೇಕು ಅನ್ನೋದು ನನ್ಗಿಲ್ಲ. ನನಗೆ ಏನ್ ಕೋಪ, ನನಗೇನು ಇದು ಅಂದ್ರೆ ಇವರಲ್ಲಿ ಇಷ್ಟು ತಪ್ಪಿಟ್ಕೊಂಡು ಬೇರೆಯವ್ರ ಮೇಲೆ ಗೂಬೆ ಕೂರ್ಸೋದು ಎಷ್ಟು ಸರಿ? ಓ ಇರ್ತಾವಂತ, ಏನು ಮಾಡ್ಲಿಕ್ಕಲ್ಲ. ಆದರೆ ಒಂದು ಅರ್ಥ ಮಾಡ್ಕೊಳ್ವಾ, ನೀವು ಮಿನಿಮಮ್ ಏನು, ನನ್ನ ಅಪ್ಪ ಅಮ್ಮ ಮನೆಯಲ್ಲಿದ್ದರೆ ನನ್ನ ಅಪ್ಪ ಅಮ್ಮನಿಗೆ ನನ್ನ ಅಣ್ಣ ಹೆಂಡ್ತಿನೋ ತಮ್ಮ ಹೆಂಡ್ತಿನೋ ಬಂದರೆ ಅಪ್ಪ ಅಮ್ಮನ ಎಲ್ಲ ತಪ್ಪುಗಳನ್ನು ಮನ್ನಿಸಿ ಮಿನಿಮಮ್ ಊಟ ಬಟ್ಟೆಗೆ ಔಷಧಿಗೆ ತೊಂದರೆ ಮಾಡಬಾರ್ದು, ಹೌದಲ್ಲವಾ? ಹೌದು. ಆದರೆ ಅವ್ರಿಗೆ ನಿನ್ನ ಜೊತೆ ಬಂದಿರೋಕೆ, ನೀನು ಹಾಕಿದ ಅಡುಗೆ ಊಟ ಮಾಡೋಕ್ಕೆ, ನಿನ್ನಿಂದ ಸೇವೆ ಮಾಡಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಅಂಥದ್ದೊಂದು ಕಾಲ ಬಂದು ದೇಹಿ ಅಂತ ಬರ್ತಾರಲ್ಲವಾ, ಆಗ ನಾವು ವ್ಯಾಜ್ಯಗಳನ್ನು ನೋಡಬಾರ್ದು, ಆಯಿತಾ? ಅಂಥ ಕಾಲ ಬಂದರೆ ನೀನು ಮಾಡಲೇಬೇಕು, ಅದು ಧರ್ಮ. ಯಾಕಂದರೆ ನಿನಗೊಂದಿಷ್ಟು ವಯಸ್ಸಾಗುತ್ತೆ. ಬಟ್ ಈ ಪಾಪ ಸರಿ ತಪ್ಪು, ಇದು ತಪ್ಪು ಇದು ಸರಿ ಅಂತ ಏನೇನು ನಿನ್ನ ಯೋಚನೆಯಲ್ಲಿದೆ ಅದು ಸರಿಯೇ ಇದೆ. ಆದರೆ ಅದಕ್ಕೆ ಕರ್ಮ ಉತ್ತರ ಕೊಡುತ್ತೆ. ನಾನು ಕೊಡ್ಲಿಕ್ಕೆ ಹೋದ್ರೆ ಇರೋ ಸಂಸಾರ ಹಾಳಾಗುತ್ತೆ. ನಾನು ನಿಮ್ಮ ಪ್ರೋಗ್ರಾಮ್ ನೋಡಿ ಇದಕ್ಕೆಲ್ಲ ನಾನು ಇದೇ ತರ ಯೋಚನೆ ಮಾಡಿ ಇವಾಗ ನಾನೇ ಹೇಳ್ತಾ ಇದ್ದೀನಿ, ಆಯ್ತು ನನ್ಗೆ ಇಷ್ಟ ಇಲ್ಲ, ಬಟ್ ನಿನ್ ಪ್ರೀತಿಗೋಸ್ಕರ ನಿನ್ಗೋಸ್ಕರ ಬರೋದು ಹೋಗೋದು ಮಾಡ್ತೀನಿ. ಅಟ್ಲೀಸ್ಟ್ ನನಗೆ ಯಾವಾಗ್ಲೂ ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಹಬ್ಬ ಹರಿದಿನಗಳಲ್ಲಿ ಬರ್ತೀನಿ ಅಂತ ಹೋಗ್ತಾ ಇದ್ದೀನಿ. ಇರ್ಲವ, ಮಾಡೋದನ್ನೇ ಮಾಡ್ತೀಯ, ನಗ್ನಗ್ತಾ ಮಾಡು. ಯಾಕಂದ್ರೆ ಕ್ಷಮೆ ಅವ್ರಿಗೆ ನೀನು ಕೊಡ್ತಾ ಇಲ್ಲವ. ಕ್ಷಮೆ ಮನುಷ್ಯನ ಸಹಜ ಗುಣ. ಆದರೆ ಕರುಣೆ, ಕ್ಷಮೆ ಈ ಗುಣಗಳಿಲ್ಲದ ಹೊರತು, ಯಾಕಂದರೆ ನೀವು ಇಷ್ಟೇ ಆರೋಗ್ಯವಾಗಿ ಯಾವಾಗಲೂ ಇರ್ತೀರಾ ಅಂತ ಏನು ಖಾತ್ರಿ ಇಲ್ಲ, ಹೌದಲ್ಲವ? ನಾನೇನು ಹೇಳ್ತೀನಿ, ಎಂಥ ಪರಮ ಪಾಪಿಯನ್ನು ಕ್ಷಮೆ ಮಾಡುವ ಗುಣ ನಂದಾದರೆ ಅವ್ರಿಗೆ ನೆಮ್ಮದಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಕ್ಷಮಿಸಿರೋದ್ರಿಂದ ನನಗೆ ನೆಮ್ಮದಿ ಸಿಗುತ್ತೆ. ಯಾಕಂದರೆ ಕ್ಷಮೆ ಮಾಡೋದು ಮತ್ತು ಅದನ್ನು ತುಂಬ ಚಿಕ್ಕದನ್ನು ದೊಡ್ಡದು ಮಾಡೋದು, ಇವೆಲ್ಲರಿಂದ ನೆಮ್ಮದಿ, ಅದು ನನ್ನ ನೆಮ್ಮದಿನೇ ನಿರ್ಧಾರ ಆಗೋದು ಕ್ಷಮೆ ಮಾಡೋದ್ರಿಂದ. ಇಲ್ಲ ನಾನು ಚಿಕ್ಕದು ದೊಡ್ಡದು ಮಾಡ್ತೀನಿ ಅಂದರೆ ಯಾರು ನೆಮ್ಮದಿ ಹಾಳಾಗೋದು? ಹೆಂಗೆ ಹೋಗೋದೇ ಹೋಯ್ತೀಯ ಅಂದರೆ ನಾಯಿಗೆ ಅನ್ನ ಹಾಕೋದೇ ಆಗ್ತೀಯ. ಅಯ್ಯೋ ಪಾಪ ಹಸ್ಕೊಂಡಿತ್ತೋ ಏನೋ ಅನ್ನೋ ಕರುಣೆಯಿಂದ ಹಾಕಬೇಕು. ಅಯ್ಯೋ ಮಿಕ್ಕಿದೆ ತಾಂಡೋಗಿ ಎಷ್ಟು ಬಂದರೆ ನೋಡಿ, ನೀವು ಅಳಿಸಿರೋದನ್ನೇ ಹಾಕಿ ಪ್ರೀತಿಯಿಂದ ಹಾಕಿ ಇಂತಾರೆ ಧರ್ಮ. ಹಾಗಾಗಿ ನಾನೇನು ಹೇಳ್ತೀನಿ, ಮಾಡೋದೇ ಮಾಡ್ತಿದೀಯವ. ಈಗ ನಿಮಗೂ ಅಷ್ಟೇ ಅನುಭವಗಳಾಗ್ತಾ ಒಂದಷ್ಟು ಜೀವನದ ದರ್ಶನ ಮಾಡ್ತಾ ಮಾಡ್ತಾ ಓಹೋ ಇಲ್ಲಿ ಹೆಂಗೆ ವರ್ತಿಸ್ಬೇಕು. ಯಾಕಂದ್ರೆ ಅವತ್ತಿದ್ದ ಬಿಸಿ ರಕ್ತಕ್ಕೂ ಇವತ್ತಿರೋ ನಿಮ್ಮ ಮನಸ್ಥಿತಿಗೂ ವ್ಯತ್ಯಾಸ ಇದೆ. ಹಾಗೆ ಆಯ್ತು ಅಂದ್ರೆ ಈ ಮಜ್ಜಿಗೆ ಕಡ್ದಂಗೆ ಬದುಕೆಂಬ ಕಷ್ಟ ಸುಖಗಳೆಲ್ಲ ನಿಮ್ಮನ್ನು ಕಡ್ದು 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 ಬೆಣ್ಣೆ ಹಂತಕ್ಕೆ ಬಂದಿದ್ದೀರಾ. ಒಂದು ಹಂತ ಆದ್ಮೇಲೆ ತುಪ್ಪ ಆಯ್ತೀರಾ, ಒಂದು ಹಂತ ಆದ್ಮೇಲೆ ಕರ್ಗೆ ಹೋಯ್ತೀರಾ. ಅದು ಬದುಕಿನ ಅಂತ್ಯ. ಆರಂಭದಲ್ಲಿ ಗಟ್ಟಿಗಿದ್ರೆ ನಾವು ಹೆಂಗೆ ಇರ್ತೀವಿ ಅನ್ನಂಗೆ ಇರ್ತದೆ ಬದುಕು. ಹಾಗೇನಿಲ್ಲ ತಾಯಿ, ನಿನ್ನ ಧರ್ಮ ಬುದ್ಧಿ ಶ್ರೇಷ್ಠವಾದದ್ದೇ, ತಪ್ಪಿಲ್ಲ. ನಿನ್ನ ಭಯ ಏನು, ನಾಳೆ ನಮಗೊಂದು ಮಕ್ಕಳಾಗ್ಬೋದು, ಅಯ್ಯೋ ತಾತಂಗೆ 2 ಹೆಂಡ್ತಿ, ಚಿಕ್ಕಪ್ಪಂಗೆ 2 ಹೆಂಡ್ತಿ, ಬಿಡು ನಾನು 2 ಹೆಂಡ್ತಿ ಮಾಡ್ಕೊಳ್ಳೋಣ ಅನ್ನೋ ಯೋಚನೆ. ಅಂದರೆ ಒಂದಿಡೀ ವಾತಾವರಣವನ್ನು ಶುದ್ಧವಾಗಿರಿಸುವ ನಿಟ್ಟಿನಲ್ಲಿ ಯಾವುದನ್ನು ಅವಶ್ಯವಾಗಿ ಪ್ರತಿಭಟಿಸಬೇಕು ಅದನ್ನು ಮಾಡಲೇಬೇಕು. ಅದಕ್ಕೂ ಸೇವೆಗೂ ಸಂಬಂಧ ಇಲ್ಲ. ನೀವಿವಾಗ ಹೇಳಿದ್ರಲ್ಲ, ಈ ಪಾಯಿಂಟ್ ನಾನು ನನ್ನ ಹಸ್ಬೆಂಡಿಗೆ ಕೇಳ್ತಾ ಇರೋದು. ಲೈಕ್ ಇವಾಗ ಯೋಚನೆ ಮಾಡ್ತೀವಲ್ವಾ ಸರ್, ನಾವು ಕೂಡ ಈಗ ಒಂದು ಮನೆಯಿಂದ ಹೆಣ್ ತರ್ಬೇಕಾದ್ರೆ ಇಲ್ಲ ಗಂಡ್ ತರ್ಬೇಕಾದ್ರೆ ನಾವು ಕೂಡ ಇದು ಥಿಂಕ್ ಮಾಡ್ತೀವಲ್ವಾ. ಅದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು
ಅವ್ರದ್ದು ತಪ್ಪಲ್ಲ, ಆಗ ಹೋಗ್ಬಿಟ್ಟಿದೆ, ಅದನ್ನ ನಾನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಈಗ ಬಂದಿರೋದನ್ನ ಇಟ್ಕೋಬೋದಾಗಿತ್ತಲ್ವಾ. ಇರ್ಲಿ ತಾಯಿ, ಹಾಗೆ ಒಬ್ಬ ಮನೆಯಲ್ಲಿ ಕುಡುಕ ಇದ್ದಾನೆ ಮತ್ತು ಅವನ ಮಕ್ಕಳು ಕುಡುಕರಾಗುತ್ತಾರೆ ಅನ್ನೋದು ಒಂದು ಸಾಮಾನ್ಯ ದೃಷ್ಟಿಕೋನ. ಆದರೆ ಅದನ್ನು ಮೀರಿ ಪವಾಡಗಳೇ ನಡೀತವೆ, ಹೌದಲ್ಲವಾ? ಅದಕ್ಕೆ ನಾನೇ ಸಾಕ್ಷಿ. ಬದುಕಲ್ಲಿ ನಾನು ಅದನ್ನು ಕಂಡುಕೊಂಡಿದ್ದೀನಿ ತಾಯಿ. ಆಯಿತಾ? ನಮಗೆ ಏನಾಗ್ಬಿಡುತ್ತೆ, ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ನೀವು ಹೇಗೋ ಹಾಗೆ ಬದುಕು. ಆದರೆ ಇದು ಈ ಹಿಂದೆ ಆಗಿರೋದು. ಇದನ್ನು ತುಂಬ ಸ್ಫೂರ್ತಿಯಾಗಿ ತಗೊಂಡು ಮಕ್ಕಳೆಲ್ಲ ಹಾಳಾಗ್ಬಿಡ್ತಾರೆ ಅಂತ ನೀವೇ ಯೋಚಿಸೋದು ಬೇಡ. ಹಂಗೆ ಯೋಚಿಸಿ ನೀವೇ ಯಾಕೆ ನೆಗೆಟಿವ್ ಆಗ್ತೀರಾ? ಬೇಡವೇ ಬೇಡ ತಾಯಿ. ಸೇವೆ ಮಾಡ್ತಾ ಇರಿ ಅಥವಾ ಬಂದು ಹೋಗೋಕೆ ಅವಕಾಶ ಕೊಡು. ನೀನು ಆಗಾಗ ಹೋಗು. ಯಾಕಂದರೆ ಈ ಮುಂಚೆ ಮೊದಲನೇವರೊಬ್ಬರು ಕರೆ ಮಾಡಿದರು, ನೋಡಿದ್ರಲ್ಲ, ಕೇಳಿಸ್ಕೊಂಡ್ರಿ? ಇನ್ನೊಮ್ಮೆ ಕೇಳಿಸ್ಕೊಳ್ಳಿ. ಅವ್ರ ತಾಯಿ ಜೊತೆ 5-6 ತಿಂಗಳಿಂದ ಮಾತಾಡಿರ್ಲಿಲ್ವಂತೆ. ಹೌದೌದು, ನಾನು ಅದನ್ನ ಕೇಳ್ತಾ ನಿಮ್ ಫೋನ್ಗೆ ಟ್ರೈ ಮಾಡ್ತಾ ಇದ್ದೆ. ಅದು ಒಂದ್ ದಿವ್ಸ ಕರೆ ಬರುತ್ತೆ, ಹಿಂಗ ಆಸ್ಪತ್ರೆ ಸೇರಿಸಿದ್ವಿ ಅಂತ, ಮಧ್ಯ ದಾರಿಲಿ ಹೋಗಿ ಸತ್ಯ ಹೋದ್ರು ಅಂದ್ರ ಅವರು. ನೋಡಿ, ಈ ನಾವು ಯಾವುದಕ್ಕೆ ಮನುಷ್ಯ ಶಿಕ್ಷೆ ಕೊಡಬಹುದು ಅಂದ್ರೆ ಕೆಲವೊಂದು ಮಾತ್ರನವ, ಒಂಚೂರು ಮಾತು ಬಿಡೋ ಮೂಲಕ, ದೂರ ಇಡೋ ಮೂಲಕ. ಆದರೆ ನಿಜವಾದ ಶಿಕ್ಷೆ ಕರ್ಮವೇ ಕೊಡುತ್ತೆ. ಅದನ್ನು ಅರ್ಥ ಮಾಡ್ಕೊಂಡು ಮನುಷ್ಯ ಏನು ಮಾಡಬೇಕು? ಇಲ್ಲ, ಶಿಕ್ಷೆ ಕೊಡೋ ಅಧಿಕಾರ ನನಗಿಲ್ಲ, ಕ್ಷಮೆ ಮಾಡೋ ಅಧಿಕಾರ ನನಗಿದೆ. ಶಿಕ್ಷೆ ಹೆಂಗಿರಬೇಕು ಅಂದರೆ, ನಿನ್ನ ಮಕ್ಕಳಿಗೆ ಎಷ್ಟು 6 ಗಂಟೆಗೆ ಎದ್ದು ಸ್ಕೂಲ್ ರೆಡಿ ಆಗಬೇಕಾದ್ರೆ 8 ಗಂಟೆಗೆ ಎದ್ದಿದೆಯಲ್ಲ ಅಂತ ಪೆಟ್ಟು ಕೊಡ್ತೀಯಲ್ಲ, ಈ ಶಿಕ್ಷೆ ಒಳ್ಳೆಯದು. ಯಾಕೆ? ಆ ಶಿಕ್ಷೆಯ ಹಿಂದೆ ಇದ್ದಿದ್ದು ಶಿಕ್ಷಣದ ಉದ್ದೇಶ. ಅಂದರೆ ಅವನಿಗೇನೋ ಕಲಿಸೋ ಉದ್ದೇಶ ಇತ್ತು, ಪೆಟ್ಟು ಕೊಟ್ಟೆ. ಆದರೆ ನಮ್ಮ ಬಹುತೇಕ ಶಿಕ್ಷೆಗಳು ಕಲಿಸೋ ಉದ್ದೇಶ ಇಲ್ಲ, ಸೇಡಿನ ಉದ್ದೇಶವೇ ಇರುತ್ತೆ. ಹಾಗಾಗಿ ಅದು ಶಾಪ ಆಗುತ್ತೆ. ಯಾವ ಶಿಕ್ಷೆಯ ಹಿಂದೆ ಶಿಕ್ಷಣದ ಉದ್ದೇಶ ಇರುತ್ತೆ, ಆ ಶಿಕ್ಷೆ ಧರ್ಮವೇ. ಆದರೆ ಇವತ್ತು ಲೋಕದಲ್ಲಿ ಏನು ಕೊಲೆ ಸುಲಿಗೆಗಳು ನಡೀತಾವೆ, ಅವನು ಹೊಡೆದಿದ್ದು, ಮಚ್ಚಲ್ಲಿ ಹೊಡೆದಿದ್ದು, ದೊಣ್ಣೆಲ್ಲಿ ಹೊಡೆದಿದ್ದು, ಇದು ಶಿಕ್ಷಣದಿಂದ ಅಲ್ಲ, ಸೇಡಿನಿಂದ. ಇವು ವಿಷ ಆಗ್ತವೆ, ಇವು ರಕ್ತಪಾತ ಆಗ್ತವೆ. ಹಾಗಾಗಿ ಶಿಕ್ಷೆಗೂ ಮತ್ತು ದ್ವೇಷಕ್ಕೂ ವ್ಯತ್ಯಾಸ ಇದೆ. ಸರ್, ಮೇಷ್ಟ್ರು ಹೊಡಿತಾರಲ್ಲ ಸರ್ ಮಕ್ಕಳಿಗೆ, ಹಂಗೆ ನಾವು ದೊಣ್ಣೆಲೋ ಮಚ್ಚೋಲೋ ಚಾಕೋಲೋ ಚುಚ್ಚು ಬಂದೋ ಸರ್, ನಮ್ದೇನು ತಪ್ಪ? ಅರೆ, ನಾನು ಒಬ್ಬ ತಿದ್ದುಕೊಳ್ಳಿ ಅಂತ ಒಂದು ಚಿಕ್ಕ ಪೆಟ್ಟು ಕೊಡೋದು ಬೇರೆ, ಅವನನ್ನು ಕೊಲ್ಲಲೇಬೇಕು ಅಂತ ಹೋಗೋದು ಬೇರೆ. ಇವೆರಡನ್ನು ನಾನು ಹೆಂಗೆ ಶಿಕ್ಷಣ ಅನ್ನಲಿ? ಹಾಗಾಗಿ ಮೈದ್ನ ಅಥವಾ ಮಾವ ಇವರು ವರ್ತನೆಗಳಿದ್ದಾವಲ್ಲ, ಅದರಲ್ಲೂ ಭೂತಕಾಲ, ಅದು ನಡೆದು ಹೋಗಿರೋದು. ಅವುಗಳನ್ನು ನೀವು ತುಂಬ ತಲೆಯಲ್ಲಿ ಇಟ್ಟುಕೊಂಡು ಮೂವ್ ಆಗಬೇಡಿ. ನೋಡುವ, ಮಾವ ಅತ್ತೆ ಒಂಚೂರು ನಿಮ್ಮವರು ಅನ್ನೋದು ಬಿಟ್ಟರೆ ನಿಮ್ದೊಂದು ಸಪ್ರೇಟ್ ಜೀವನ. ಗಂಡ, ನೀವು, ಮಕ್ಕಳು ಅಥವಾ ಅತ್ತೆ ಮಾವ. ಸೊ ಚಿಕ್ಕಪ್ಪ ಆಯಿತು, ಚಿಕ್ಕಪ್ಪ ಅದ್ಭುತ ಉದ್ಧಾರ ಆದ, ಅದನ್ನು ನೋಡಿರೋ ಮಕ್ಕಳು ಎಷ್ಟೋ ಜನ ಉದ್ಧಾರ ಆಗಿಲ್ಲ, ಹಾಳಾಗೋದ್ರಲ್ಲ. ಅಂದರೆ ಎಲ್ಲದನ್ನು ಹಂಗೆ ತಗೊಳ್ತಾರೆ ಅನ್ನೋಂಗಿದ್ರೆ ಎಷ್ಟು ಜನ ಉದ್ಧಾರ ಆಗಬೇಕಿತ್ತಲ್ಲ ಮತ್ತೆ. ಹೌದು ಸರ್, ಅದು ನನ್ಗೆ ಇವಾಗ್ಲೂ ಕೂಡ ಏನು ತೊಂದ್ರೆ ಇಲ್ಲ. ನಾನ್ ಹೇಳೋದು, ಬುದ್ಧಿ ಕಲಿಯೋ ಮಕ್ಳು ಒಳ್ಳೇದನ್ನು ಕಲಿತಾರೆ, ಕೆಟ್ಟದನ್ನು ಕಲಿತಾರೆ. ನಮ್ಮ ಮನೇಲಿ ಸಂಸ್ಕಾರ ಇದ್ರೆ ಒಳ್ಳೇದನ್ನೇ ಕಲ್ತ್ಕೊಂಡ್ ಬರ್ತಾರೆ. ಅಲ್ಲಿ ಕೆಟ್ಟದ್ ಹೇಳ್ಕೊಟ್ರು ಅವ್ರು ಅಲ್ಲೇ ಬಿಟ್ಟು ಬರ್ತಾರೆ. ಆ ಸಂಸ್ಕಾರ ನಾನ್ ಕೊಡ್ಬೇಕು ನನ್ ಮಕ್ಳಿಗೆ. ಅಷ್ಟು ತಲೆಯಲ್ಲಿದೆ ಮಾತ್ರ. ಬಿಟ್ರೆ ಈ ಮೊದ್ಲು ನನ್ಗೆ ಆ ಈಟ್ ಆಫ್ ದ ಮೂಮೆಂಟ್ ಅಲ್ಲಿ ನನಗೆ ಆ ಫೈರ್ ಇತ್ತು. ಅವ್ರು ತಪ್ಪು ಮಾಡಿದ್ದಾರೆ, ನಾನು ಎಂತಕ್ಕೆ ಅವ್ರಿಗೆ ಸೋಲ್ಬೇಕು, ನಾನ್ ಎಂತಕ್ಕೆ ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕಂತ ಎಲ್ಲ ಇತ್ತು. ಅದೆಲ್ಲ ಹೋಯ್ತು ನನ್ಗೆ. ನೋಡ್ತಾ 1 ವರ್ಷದಲ್ಲಿ ನನ್ಗೆಲ್ಲ ಮುಗೀತು. ಇದು ಹಣ್ಣಾದ ಮಾಗಿದ ಮನಸ್ಸು, ಹೌದಲ್ಲ? ಇದು ರುಚಿ ಜಾಸ್ತಿ. ಅವಾಗಿದ್ದಿದ್ದು ಏನೋ ಒಂದು ಸೆಟೆತ್ಕೊಂಡು ನಿಂತಿರೋ ನೋಡಿ, ಒಂದು ಮರದಲ್ಲಿರೋ ಆಗಿನ್ನು ಪೀಚು, ಆಗಿನ್ನು ಕಾಯಾಗಿರೋ ನೋಡಿ ಸೆಟೆತ್ಕೊಂಡು ನಿಂತಿರ್ತವೆ, ಹಿಂಗಿರ್ತವೆ. ಹಣ್ಣಾದ ಮೇಲೆ ನೆಲಕ್ಕೆ ಬಾಗುತ್ತವೆ, ಬಿಡಿಸ್ಕೊಡ್ರಪ್ಪ ನಮ್ಮನ್ನ ಅಂತ. ಈಗ ನಿನ್ನ ಮಾಗಿದ ಮನಸ್ಸು ಇಷ್ಟೆಲ್ಲ ಇಲ್ಲ ಸರ್. ಅದೆಲ್ಲ ಎಂತಕ್ಕೆ ಹಾಗೆ ನನಗೆ ಕೋಪ ಬರ್ಲಿಕ್ಕೆ ಏನಿತ್ತಂದ್ರೆ, ಸ್ವಲ್ಪ ಟಾಂಟಿಂಗ್ ಮಾರ್ಕ್ಸ್. ಈಗ ನಾನು ಮುಂದೆ ಅತ್ತೆ ಆದಾಗ ನನ್ಗೂ ಆ ಬುದ್ಧಿ ಬರುತ್ತೋ ಏನೋ ಗೊತ್ತಿಲ್ಲ. ಆಗ ಅವರೆಲ್ಲ ಮಾತಾಡಿದ್ದು ಉಂಟಲ್ಲ, ಅದು ನನ್ಗೆ ಭಾರಿ ಹರ್ಟ್ ಆಗಿತ್ತು. ಆ ಏಜಿಗೆ ಅವ್ರು ಮಾತಾಡಿದ್ದು ರೀತಿಗೆ ನನ್ಗೆ ಭಾರಿ ಅಂದ್ರೆ ಭಾರಿ ಹರ್ಟ್ ಆಗಿ, ನಾನು ತುಂಬಾ ಹತ್ತಿ ಸೂಸೈಡ್ ಎಲ್ಲ ಮಾಡ್ಕೋಬೇಕಂತೆಲ್ಲ ಡಿಸೈಡ್ ಆಗಿ ಅದೆಲ್ಲಾನು ಮುಗಿಸಿ ಇವಾಗ ಓಕೆ, ಬದುಕು ಹೀಗಲ್ಲ, ಹೀಗೂ ಇರುತ್ತೆ, ಆಗೋಗಿರೋದನ್ನ ಕ್ಷಮಿಸ್ಕೊಂಡು ಹೋಗೋದೇ ಜೀವನ. ಏನಿದೆ ಇಷ್ಟೇ ಅಲ್ವಾ ಜೀವನ. ಈ ತರ ಒಂದು ಆಧ್ಯಾತ್ಮಿಕವಾಗಿ ನನ್ನನ್ನು ನಾನು ಚೇಂಜ್ ಮಾಡ್ತಾ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್. ಇಷ್ಟೇನವ ಜೀವನ ಅಂದರೆ
ಈ ನಮ್ಮ ಪುಟ್ಟ 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 ದೋಷಗಳನ್ನು ನಾವು ಆರಂಭದಲ್ಲಿ ಅಂದ್ಕೊಳ್ತೀವಿ ನಾವು ಯಾರಿಗೂ ಸೋಲಬಾರ್ದು ಅಂತ. ಆಮೇಲೆ ಗೊತ್ತಾಗುತ್ತೆ ನಿಜವಾಗ್ಲೂ ಸೋಲೇ ನಿಜವಾದ ದೊಡ್ಡ ಗೆಲುವು ಅಂತ. ಯಾಕಂದ್ರೆ ಅನಾವಶ್ಯಕವಾಗಿ ಮಾತು ಕೊಟ್ಟು ಎಲ್ಲರ ತಂದು ಕೆಟ್ಟವನು ಅನ್ಸ್ಕೊಳೋದಕ್ಕಿಂತ ಬಿಡೋಣ, ಕಾಲಕ್ಕೆ ಬಿಟ್ಟು ಬಿಡೋಣ. ನಾವೀಗ ನಾನೊಬ್ಬರು ಡಾಕ್ಟ್ರ್ ಹತ್ರ ಮಾತಾಡ್ತಿದ್ದೆ. ಡಾಕ್ಟ್ರೇ, ಅವರೊಬ್ಬರು ಅವ್ರ ಮಗನ್ನೇನೋ ಒಂದು ಕೌನ್ಸ್ಲಿಂಗ್ ಏನೋ ಕೊಡಿಸ್ಲಿಕ್ಕೆ ಕರ್ಕೊಂಡು ಬಂದಿದ್ರು. ಒಬ್ಬರು ಯಾರೋ ಚಿಕ್ಕ ಡಾಕ್ಟ್ರು. ಈಗ ನೀವು ಒಂದು ವೇಳೆ ಹಾಸ್ಪಿಟ್ಲಲ್ಲಿ ಇರ್ತೀರಿ, ಮಧ್ಯರಾತ್ರಿ ಯಾರೊಬ್ಬ ಕೊಲೆಗಾರನ್ನ ಎಲ್ಲೋ ಹಿಡಿಯೋಕೆ ಹೋದ್ರು, ಪೊಲೀಸ್ನವರು ಅವನು ನಕರ ಮಾಡ್ದ ಅಂತ ಅವ್ನಿಗೆ ಶೂಟ್ ಮಾಡಿದ್ರು ಕಾಲಿಗೆ, ಅವನು ಕರ್ಕೊಂಡು ಬಂದರು. ಅಥವಾ ಯಾರೋ ರೇಪಿಸ್ಟು ಅವನನ್ನು ಕರ್ಕೊಂಡು ಬಂದರು, ಅವನಿಗೂ ಯಾರೋ ಹೊಡೆದ್ಬಿಟ್ಟಿದ್ದಾರೆ ಜನಗಳೆಲ್ಲ ಸೇರಿ. ಅಂದರೆ ಒಬ್ಬ ಧರ್ಮವಂತ ಏನು ಹುಷಾರಿಲ್ಲದೆ ಹಾಸ್ಪಿಟ್ಲಿಗೆ ಬರ್ತಾನೆ, ಒಬ್ಬ ರೇಪಿಸ್ಟ್, ಒಬ್ಬ ಕೊಲೆಗಾರ ಹಾಸ್ಪಿಟ್ಲಿಗೆ ಬರ್ತಾನೆ. ಇವರಿಬ್ಬರಲ್ಲಿ ಟ್ರೀಟ್ಮೆಂಟಲ್ಲಿ ಏನಾದ್ರು ವ್ಯತ್ಯಾಸ ಇರುತ್ತೆ ಅಂದರೆ ಇಲ್ಲ ಗುರುಗಳೇ, ಇಬ್ಬರಿಗೂ ನಾವು ಒಂದೇ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತಾರೆ ಅವರು. ಅರ್ಥಾತ್ ಸೇವೆ ಅಥವಾ ಸಮರ್ಪಣೆ ಇದಕ್ಕೆ ಅವರ ಚಾರಿತ್ರ್ಯ ಮುಖ್ಯ ಅಲ್ವೇ ಅಲ್ಲ ಅಂತ. ಅರ್ಥ ಆಯ್ತಲ್ಲ? ಡಾಕ್ಟರ್ ತರ ಇರ್ಬೇಕು ನಾವು. ಸೊ ನಾವೊಬ್ಬ ರೇಪಿಸ್ಟ್ ಬಂದ್ರೆ ನಾವು ಅವ್ನಿಗೇನೋ ಗಾಯ ಆಗಿದೆ ಅಂದರೆ ಅಥವಾ ಅವನೇನೋ ಸಾವು ಬದುಕಿದ್ದಾನೆ, ನಾವು ಅವ್ನು ಯಾರು ಅನ್ನೋದು ಮರ್ತು ಬಿಡ್ತೀವಿ ಸರ್, ನಾವು ಉಳಿಸೋ ಪ್ರಯತ್ನ ಮಾಡ್ತೀವಿ ಅಂತಾರೆ ಅವರು. ಅಂದರೆ ಒಬ್ಬ ಧರ್ಮವಂತನಿಗೂ ಒಬ್ಬ ದುಶ್ಚಟ ಅಥವಾ ಒಬ್ಬ ದುಷ್ಟನಿಗೂ ಇಬ್ಬರಿಗೂ ನಾವು ಒಂದೇ ಇದನ್ನು ಮಾಡ್ತೀವಿ ಅನ್ನೋದಕ್ಕೆ ನಾವು ಡಾಕ್ಟರ್ನ ದೇವರು ಅಂತೀವಿ. ಹಾಗೆ ನಮ್ಮ ಬದುಕಲ್ಲೂ ಅಷ್ಟೇ. ನಾವು ಅವರ ಚಾರಿತ್ರ್ಯವನ್ನು ಎಲ್ಲಿ ನೋಡಬೇಕು ಅಂದರೆ ಅವ್ರ ಜೊತೆ ನಾವು ಕೂರಬೇಕು, ನಿಲ್ಲಬೇಕು, ಮಲಗಬೇಕು ಅಂದರೆ ನಾವು ಅವ್ರ ಚಾರಿತ್ರ್ಯ ನೋಡಬೇಕು. ಆದರೆ ಸುಮ್ಮನೆ ಊಟಕ್ಕೆ ಕಳಿಸೋದಕ್ಕೆ ಚಾರಿತ್ರ್ಯ ನೋಡಬಾರ್ದು. ಯಾಕಂದ್ರೆ ಅವ್ರ ಹಸಿ ಮಾತ್ರ ನೋಡ್ಬೇಕು ನಾವು. ಎಂಥ ದೊಡ್ಡ ಪಾಠ ಅಲ್ವಾ ಇದು? ಹಾಗಾಗಿ ಹಿಂಗೆ ಹೋಗ್ತಾ ಹೋಗ್ತಾವೆಲ್ಲ ಗಮನಕ್ಕೆ ಬರ್ತವೆ. ಸೊ ಎರಡು ತಲೆಯಲ್ಲಿ ಇಟ್ಕೋ, ನಮಗೆ ಅತ್ತೆ ಮಾವ ಇದು ನನ್ನ ಕರ್ತವ್ಯ, ಸೇವೆ ಅಲ್ಲ, ಅದು ನನ್ನ ಕರ್ತವ್ಯ. ಉಪಕಾರ ಬೇರೆ. ಉಪಕಾರ ಯಾವಾಗ ಅಂದರೆ ಯಾರೋ ದಾರಿಲಿ ಹೋಗೋರಿಗೆ ಕಷ್ಟ ಅಂತ ಹೋಗಿ ನೆರವಾಗ್ತೀವಿ, ಅವ್ರು ನಿಮಗೆ ಗೊತ್ತಿಲ್ಲ, ಗುರಿ ಇಲ್ಲ, ಹೋಗಿ ನೆರವಾದ್ರೆ ಅದು ಉಪಕಾರ. ಅಯ್ಯೋ ಸಂಬಂಧ ಇಲ್ಲದೆ ಹೋದ್ರು ಹೋಗಿ ಸಹಾಯ ಮಾಡೋದಪ್ಪ, ಇದು ಉಪಕಾರ. ಆದರೆ ನಿನ್ನತ್ತೆ ಮಾವನಿಗೆ ಮಾಡೋದು ಅದು ಸೇವೆ ಅಥವಾ ಅದು ಕರ್ತವ್ಯ. ಸೊ ಮಾಡುವ, ಮುಂದುವರಿಸು, ಹೋಗ್ತಾ ಬರ್ತಾ ಇರು, ನಗ್ನಗ್ತಾನೆ ಇರು. ಆದರೆ ಅದರ ಅರ್ಥ ಅವರಿಗೆ ನೀವು ಸೋತ್ರೆ ಅಥವಾ ಅವರ ಅನ್ಯಾಯಗಳು ನೀವು ಒಪ್ಕೊಂಡ್ರಿ ಅಂತಲ್ಲ. ಅವುಗಳ ತುಂಬ ಕಾನ್ಶಿಯಸ್ ಆಗಿ ಕೆಟ್ಟದ್ದೇನೋ ಕಂಡಾಗ ಅದರಿಂದ ಹೆಂಗೆ ದೂರ ಇರಬೇಕು ಅಂತಲೂ ಗೊತ್ತು, ಅದರ ನಂತರ ನಾನು ಅವ್ರಿಗೆ ಸೇವೆ ಮಾಡೋದು ಗೊತ್ತು. ಇವೆರಡು ತುಂಬ ಕಾನ್ಶಿಯಸ್ ಆಗಿ ನಡೆದ್ರೆ ಅದು ಸಮಸ್ಯೆ ಅಲ್ಲ. ಸರ್, ಇವಾಗ ನನ್ಗೆ ತುಂಬಾ ಚಂದ ಗೊತ್ತಾಗಿದೆ. ಅವನ್ನ ಪ್ರತ್ಯೇಕಿಸೋದಕ್ಕೆ ನಮಗೆ ಬರಬೇಕು. ಓಕೆ, ಇದು ಬೇರೆ, ಇದು ಬೇರೆ, ಸೇವೆ ಬೇರೆ, ಅಥವಾ ಅವರ ಹಿಂದಿನ ಪೂರ್ವಕತೆಗಳು ಬೇರೆ. ಪೂರ್ವಕತೆಗಳಿಗೆ ನಾನು ಬೆಂಬಲ ಕೊಡ್ತಿಲ್ಲ, ಹೌದು, ಬಟ್ ಸೇವೆ ಅದು ನನ್ನ ಕರ್ತವ್ಯ, ಅದನ್ನು ನಗ್ನಗ್ತಾನೆ ಮಾಡ್ತೀನಿ. ಅಂದರೆ ಇವೆರಡನ್ನು ವಿಭಾಜಿಸಿ ಅಥವಾ ವಿಭಾಗಿಸಿ ನೋಡುವ ಪ್ರಜ್ಞಾವಂತಿಕೆ ನನಗೆ ಬರದ ಹೊರತು ಅದನ್ನು ಇದಕ್ಕೆ ಸೇರಿಸಿ ಇದನ್ನು ಅದಕ್ಕೆ ಸೇರಿಸಿ ನಾನೇ ಹಾಳು ಮಾಡ್ಕೊಂಡ್ಬಿಡ್ತೀನಿ ಅಲ್ಲ. ಹೌದು, ಆ ಸ್ಟೇಜ್ ಅಲ್ಲಿ ಇದ್ದೆ ಆಕ್ಚುಲಿ ನಾನು. ಆ ಸ್ಟೇಜ್ ಅಲ್ಲಿ ಇದ್ದೆ ನಾನು. ಆಗ ನನಗೆ ಒಂದು ಜ್ಞಾನೋದಯ ಆಯ್ತು. ಲೈಕ್ ಯಾರ್ದೋ ಇದಕ್ಕೆ ನನ್ ಜೀವನ ಏಂತಕ್ಕೆ ಬಲಿ ಕೊಟ್ಟು ಒಂದು ಮಗುನ ಬಿಟ್ಟು ಸತ್ರೆ ನನ್ಗೆ ಏನ್ ಸಿಗುತ್ತೆ? ಅಷ್ಟು ಇದ್ದಾಗ ನಾವ್ ಏನಕ್ಕೆ ಮಗು ತಗೊಂಡ್ಬರ್ಬೇಕಾಗಿತ್ತು? ಆ ತರ ಎಲ್ಲ ಯೋಚನೆ ಮಾಡ್ಬಿಟ್ಟು ಇವಾಗ ಆತರ ಏನು ತೊಂದ್ರೆ ಇಲ್ಲ. ಇದೆ ಜೀವನದಲ್ಲಿ ಎಲ್ಲರಿಗೂ ಮೇಲೆ ಕೆಳಗೆ ಇರುತ್ತೆ. ಭಗವಂತ ಇಂಥವ್ರಿಗೆ ಇದೇ ಆಗ್ಬೇಕು ಅಂತ ಬರ್ದಿರ್ತಾನೆ, ನಾವ್ ಅದನ್ನ ಅನ್ಭವಿಸ್ಕೊಂಡು ಹೋಗೋದಷ್ಟೇ ಜೀವನ ಅಂತ ಇವಾಗ ಕಲ್ತಿದ್ದೀನಿ ನಾನು. ಲೋಕದಲ್ಲಿ ಎರಡು ಮನೆ, ಒಂದು ಆಧ್ಯಾತ್ಮದ ಮನೆ, ಒಂದು ಸಂಸಾರದ ಮನೆ. ಸಂಸಾರದಲ್ಲಿ ಏನೇನು ಮಾಡ್ತೀಯ ಮಾಡು, ಬೈಸ್ಕತಿಯ ಬೈತೀರ, ಗೊಂದಲ, ಜಗಳ, ಮನಸ್ತಾಪ ಇವೆಲ್ಲ ಇದ್ದಿದ್ದೆ. ಸಂಸಾರಿ ಅಂದರೆ ನಾಳೆ ನಾನು ಸಂಸಾರಕ್ಕೆ ಹೋದ್ರೆ ಅದು ನನಗೂ ತಪ್ಪಿದ್ದಲ್ಲವ. ಬೇಡ, ನಾವು ನಮ್ಮ ಎಲ್ಲರದ್ದು ಆಶೀರ್ವಾದ ನಿಮ್ಗಿರುತ್ತೆ. ಹೌದೌದು, ನಿಮ್ಮ ಹಾರೈಕೆ. ಅಂದ್ರೆ ನಾನು ಹೇಳಿದೆ, ಯಾರು ನಡೀತಾನೋ ಅವ್ನು ಎಡವೇ ಇಡುತ್ತಾನೆ, ಯಾರು ಕುಡಿತಾನೋ ಅವ್ನು ಬಿದ್ದೇ ಬೀಳ್ತಾನೆ. ಹೊಸ ಗಾದೆ. ಇಲ್ಲ ಸರ್, ನಾನು ಫಸ್ಟ್ ಅನ್ಕೊಂತ ಇದ್ದಿದ್ದು ಲೈಕ್ ನನ್ಗೆ ಇಷ್ಟು ಈಸಿ ಇರ್ಲಿಲ್ಲ ಜೀವನ. ತುಂಬಾ ಕಷ್ಟ ಇತ್ತು. ಅದೆಲ್ಲ ನೋಡ್ಕೊಂಡು ಬಂದಾಗ ನಾನು ಅನ್ಕೊಂಡಿದ್ದಾಗ ನಾನು ಶಾಪ ಹಾಕ್ತಾ ಇದ್ದೆ. ನನ್ಗೆ ಇಷ್ಟು ಕಷ್ಟ ಕೊಟ್ಟಿದ್ದೀರಲ್ಲ ನೀವು, ನೋಡಿ ನೀವು ಮುಂದೆ ಹೇಗೆ ಮಾಡ್ತೀರಾ ಅಂತ ನಾನು ನೋಡ್ತೀನಿ, ನನ್ನ ಕಣ್ಣಿಂದ ನೋಡ್ತೀನಿ ಅಂತ ಎಲ್ಲ ಹೇಳಿದ್ದುಂಟು. ಬಟ್ ಇವಾಗ ನನ್ನ ಮನ್ಸಲ್ಲಿ ಅದೆಲ್ಲ ಎಂತ ಇಲ್ಲ. ನಾನಿವಾಗ ಏನಂದ್ರೆ ಎಲ್ಲ ಚಂದ ಇರಿ ಸಾಕು, ನನ್ಗೆ ಇನ್ನೆಂಥದ್ದು ಬೇಡ ಅಂತ ಈ ಒಂದು ಬದಲಾವಣೆ ನಾನು ನೋಡ್ಕೊಂಡಿದ್ದೀನಿ. ವೆರಿ ಗುಡ್.
ನಿಮ್ಮನ್ನ ನನ್ ಗಂಡನಿಗೂ ಅಷ್ಟೇ, ಅವ್ರು ಅಂದ್ರೆ ಏನು ಅಂತ ಹೋಗ್ತಾ ಇದ್ದವಳು, ಇವಾಗ ನಾನು ಅಲ್ಲಿಲ್ಲ. ಏನು ಅಂದ್ರೆ ಆಯ್ತು ನೀನೆ ಮಾತಾಡ್ತೀಯ ಮಾತಾಡ್ಕೊ, ನನಗೆ ಎಂತದಾಗೋದಿಲ್ಲ. ಸೂಪರ್ ಕೂಲ್. ಅದು ನಿಮ್ ಪ್ರೋಗ್ರಾಮ್ ಇಂದ ನಾನು ಇಷ್ಟು ಚೇಂಜ್ ಆಗಿರೋದು. ಏಂತಕ್ಕೆ ಅಂದ್ರೆ ಇಷ್ಟು ಜನಕ್ಕೆ ಏನೇನೋ ಕಷ್ಟ ಇರುತ್ತೆ. ನಾವು ತುಂಬಾ ಅಂದ್ರೆ ಅದ್ರಿಂದ ಈಗ ನಾನ್ ಸ್ಟೋರಿ ಹೇಳಿದ್ರೆ ಒಂದ್ 5 ಎಪಿಸೋಡ್ ನಂದೇ ಟೆಲಿಕಾಸ್ಟ್ ಮಾಡ್ಬೋದು. ನೀವು ಅಷ್ಟ ಸ್ಟೋರಿ ಉಂಟು ನನ್ ಫ್ಯಾಮಿಲಿ ಇದೆಲ್ಲ ತೆಗೆದ್ರೆ. ಬಟ್ ಅದೆಲ್ಲ ನೋಡಿದಾಗ ಅದ್ ನಮ್ದೇ ಕಷ್ಟ ಅಂತ ನಾವು ಫೀಲ್ ಮಾಡಿರ್ತೀವಿ. ಬೇರೆದ್ದು ಕೇಳಿದಾಗ ನಮ್ಗಿಂತ ಕಷ್ಟ ಇರುತ್ತೆ. ಮತ್ತೆ ಇನ್ನ ಕೆಲವೊಂದು ಹೆಣ್ಮಕ್ಳು ಹೇಗೆ ಅಂದ್ರೆ ಎಲ್ಲಾ ಇದ್ದು ಅವರೇ ತಗೊಂಡಿರ್ತಾರೆ ಕಷ್ಟಗಳನ್ನ, ಬನ್ನಿ 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 ಅಂತ. ಅಂತವ್ರಿಗೆ ನೀವು ಬೈಯೋದು ಇನ್ನೂ ಸ್ವಲ್ಪ ಜಾಸ್ತಿ ಬೈಬೇಕು ಅಂತ ನನ್ಗೆ ಅನ್ಸುತ್ತೆ. ಅಯ್ಯೋ ಪಾಪ, ಅಂದ್ ಕೆಲವೊಮ್ಮೆ ಅವರು ಕೆಲವೊಮ್ಮೆ ಹಂಗ ಆಗ್ಬಿಡುತ್ತೆ. ನಾನು ಹೇಳ್ತಾನೆ ಇರ್ತೀನಿ ಮತ್ತೆ ಅವ್ರು ಅದನ್ನೇ ಮಾಡ್ತಾ ಇರ್ತಾರೆ. ಇಲ್ಲ, ಒಂದು ಏಜ್ ಅಲ್ಲಿ ಅವ್ರಿಗೆಲ್ಲ ಆಗಿರುತ್ತೆ, ಮದ್ವೆ ಆಗಿರುತ್ತೆ, ಮಕ್ಳಾಗಿರುತ್ತೆ, ಆದ್ರೂ ದಾರಿ ತಪ್ಪಿ ಹೋಗೋದು. ಇದು ನಮ್ಮ ಮಕ್ಳಿಗೆ ಎಂತ ಸಂಸ್ಕಾರ ಕೊಡ್ತಾ ಇದೀವಿ, ನಾವೆಂತ ಪ್ರಪಂಚ ಲೈಕ್ ಎಂತ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಹೌದು 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 ಹೌದು. ಎಲ್ಲವ ನಮ್ಮ ಕೈಲಾದ ನಾವು ಅದನ್ನು ಜಾಗೃತಿ ಮೂಡಿಸ್ಬೇಕು. ನಾನು ನನ್ನ ಬದುಕಲ್ಲಿ ಒಂದು ಶಪಥ, ನಾನು ಏನು ಹೇಳ್ತೀನೋ ಆಗ ಬದುಕೋ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತಲ್ವಾ. ಸೊ ನಾನಂತೂ ತುಂಬ ಎಚ್ಚರವಾಗಿರ್ತೀನಿ. ಬಟ್ ಏನೋ ನಿಮ್ಮಂಥವ್ರ ಅಂದರೆ ಒಂದಂತೂ ಸತ್ಯ, ನಾನು ದಿವಸಕ್ಕೆ ಕಡಿಮೆ ಅಂದರೂ ಒಂದು 3-4 ಜನ ಜೊತೆ ಈ ಥರ ಕೌನ್ಸ್ಲಿಂಗ್ ಅಥವಾ ಕಾರ್ಯಕ್ರಮ ಅಥವಾ ಈ ಥರ ಆಶ್ರಮಕ್ಕೆ ಬಂದವರು. ಹಾಗಾಗಿ ನೀವು ಯಾವುದ್ರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತೀರೋ ಅದೇ ನೀವು ಆಗ್ತೀರಾ, ಹೌದಲ್ಲ? ಹೌದೌದು. ಈ ಕಾರ್ಯಕ್ರಮ ಕೇಳಿದ್ರೆ ನೀವು ಹಿಂಗೆ ಮಾತಾಡ್ತೀರಾ, ನಿಮ್ಮ ವರ್ಡಿಂಗ್ಸ್ ನಾಳೆ ಹೋಗ್ತಾ ಹೋಗ್ತಾ ಚೇಂಜ್ ಆಗುತ್ತೆ, ನೀವು ನೋಡೋ ದೃಷ್ಟಿಕೋನ ಚೇಂಜ್ ಆಗುತ್ತೆ, ಮಾತಾಡೋ ಶೈಲಿ ಚೇಂಜ್ ಆಗುತ್ತೆ. ಅದೇ ಇನ್ಯಾವುದು ಹೊಲಸು ನೋಡಿದ್ರೆ ಆ ಥರ ಚೇಂಜ್ ಆಗುತ್ತೆ. ಯಾವುದನ್ನು ನಿರಂತರವಾಗಿ ನಿಮ್ಮ ಇಂದ್ರಿಯಗಳಿಗೆ ಊಟದ ಥರ ಕೊಡ್ತಾ ಹೋಗ್ತಿರೋ ಅದನ್ನು ಬೆಳ್ಕೊಂಡು ಹೋಗ್ತಾವ. ಹೌದು, ನಾವು ಫಸ್ಟ್ ಫೋನಿಗೆ ಎಷ್ಟು ಅಡಿಕ್ಟ್ ಆಗ್ತಾ ಇದ್ವಿ ಅಂದ್ರೆ ಏನು ಕೆಲಸ ಇಲ್ಲ ಅಂದ್ರೂ ಅದನ್ನ ಸ್ಕ್ರಾಲ್ ಮಾಡ್ತಾ ಇದ್ದೆ. ನಾನು ಸಹ ಹಾಗೆ ಮಾಡ್ತಾ ಇದ್ದಿದ್ದು. ಇವಾಗ ನನ್ಗೆ ಟೈಮ್ ಸಿಕ್ಕಿದ್ರೆ ಅಡ್ಗೆ ಮಾಡುವಾಗ, ನನ್ನ ಕೆಲಸ ಆಫೀಸ್ ಕೆಲಸ ಮಾಡುವಾಗ ಸಹ ನಾನು ನಿಮ್ದು ಯೂಟ್ಯೂಬ್ ಪ್ರೋಗ್ರಾಮ್ ಕೇಳ್ಕೊಂಡೇ ನಾನು ಕೆಲಸ ಮಾಡ್ತಾ ಇರ್ತೀನಿ. ನನ್ನ ಹಸ್ಬೆಂಡ್ ಇದ್ರೆ ಬೈತಾರೆ, ನೀನ್ ಕೆಲಸ ಮಾಡ್ತೀಯಾ ಇಲ್ಲ ಕತೆ ಕೇಳ್ತೀಯಾ ಅಂತ. ನಾನು ಹೇಳೋ ನಾನು 2 ಮಾಡ್ತೀನಿ, ನೀನ್ ಎದ್ದೋಗು ಅಂತೀನಿ. ಹಂಗೆ ಒಂದಲ್ಲ ಒಂದಿನ ಎಲ್ಲರೂ ಚೇಂಜ್ ಆಗ್ತಾರೆ. ಮತ್ತೆ ನಿಮ್ದು ಇನ್ನೊಂದು ಪ್ರೋಗ್ರಾಮ್ ಅಲ್ಲಿ ನಾನು ಹೇಳ್ಬೇಕಂದ್ರೆ, ನಿಮ್ದು ಉತ್ತರ ಕರ್ನಾಟಕ ಸೈಡ್ ಅವ್ರು ತುಂಬಾ ಜನ ನೋಡ್ತಾರೆ ನಿಮ್ಮ ಪ್ರೋಗ್ರಾಮ್ಸ್. ಅವ್ರ ಸ್ಟೋರಿಗಳು ಕೇಳಿದಾಗ ನನಗೆ ಭಾರಿ ಕೋಪ ಬರ್ತೈತೆ. ಯಾಕಂದ್ರೆ ಅಲ್ಲಿ ತುಂಬಾ ಅನ್ಎಜುಕೇಟೆಡ್ಸ್ ಅಂತ ಏನಿಲ್ಲ, ಎಜುಕೇಟೆಡ್ ಸಹ ಇದ್ದಾರೆ. ಆದ್ರೂ ಏಂತಕ್ಕೆ ಲೈಫ್ ಅಲ್ಲಿ ಈ ತರ ಮಾಡ್ಕೊಂತ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮಕ್ಳು ಮಾಡ್ಕೊಂಡಿದ್ಮೇಲೆ ಅವ್ರಿಗೊಂದು ಎಜುಕೇಶನ್ ನ ಯಾವ ತರ ಕೊಡ್ಬೇಕು ಅನ್ನೋದಕ್ಕಿಂತ ಅವ್ರನ್ನ ಬೇಗ ಬೇಗ ಮದ್ವೆ ಮಾಡಿ ಅವ್ರಿಗೆ ಒಂದು ಲೈಫ್, ಇಂಡಿಪೆಂಡೆಂಟ್ ಲೈಫ್ ಅನ್ನೋದೇ ಇರೋದಿಲ್ಲ, ಅವ್ರಿಗೆ ಡಿಸಿಷನ್ ಮೇಕಿಂಗೇ ಇರೋದಿಲ್ಲ. ಅಷ್ಟು ಬೇಗ ಮದ್ವೆ ಮಾಡ್ತಾ ಇದ್ದಾರೆ. ನೀವು ಸಹ ತುಂಬಾ ಸರಿ ಹೇಳ್ತೀರಾ ಆ ಕಾರ್ಯಕ್ರಮದಲ್ಲಿ. ಅಂತವ್ರಿಗೆ ನಾನ್ ಹೇಳೋದೇನಂದ್ರೆ, ನಿಮ್ ಮಕ್ಳಿಗೆ ಎಜುಕೇಶನ್ ಕೊಡಿ, ಆಮೇಲೆ ಅವ್ರ ಲೈಫ್ ಅವರೇ ಚೇಂಜ್ ಮಾಡ್ಕೊಂತಾರೆ. ಮತ್ತೆ ಓದೋ ಮಕ್ಳು ಸಹ ಅಷ್ಟೇ. ಈಗ ಎಲ್ಲ ಪ್ರೀತಿ ಪ್ರೇಮ ಬಿಟ್ಬಿಡಿ, ಅದು ಮುಂದೆ ಸಿಕ್ಕೇ ಸಿಗುತ್ತೆ. ದಯವಿಟ್ಟು ಎಜುಕೇಶನ್ಗೆ ಇಂಪಾರ್ಟೆನ್ಸ್ ಕೊಡಿ, ಒಂದು ಒಳ್ಳೆ ಸ್ಥಾನ ನಿಮಗೆ ಸಿಗುತ್ತೆ. ನೀವೇನ್ ಇವಾಗ 18 ವರ್ಷದಲ್ಲಿ 16 ವರ್ಷದಲ್ಲಿ ಇದು ಪ್ರೀತಿ ಅಂತ ಅನ್ಕೊಂಡ್ ಹೋಗ್ತಿರಲ್ಲ, ಆ ಪ್ರೀತಿ ನಿಮಗೆ ಮುಂದೆನೂ ಸಿಗುತ್ತೆ. ನೀವು ಒಂದ್ ಒಳ್ಳೆ ಜಾಬ್ ಅಲ್ಲಿ ಇದ್ರೆ ಖಂಡಿತ ಅದು ಹುಡ್ಕೊಂಡ್ ಬಂದೇ ಬರುತ್ತೆ. ಹೌದು ಹೌದು ಹೌದು, ಬಹಳ ಚೆನ್ನಾಗಿ ಹೇಳಿದ್ರಿ. ಇಲ್ಲ, ಇದು ನಮ್ಮ ಒಂದು ಅನುಭವದ ಮಾತು. ಮತ್ತೆ ಅಲ್ಲಿ 5-6 ಜನ ಮಕ್ಳಿರ್ತಾರೆ ಉತ್ತರ ಕರ್ನಾಟಕದಲ್ಲಿ. ಅಲ್ಲಿ ಏನಾಗುತ್ತೆ ಅಂದ್ರೆ, ಯಾರೋ ಒಬ್ರು ತಪ್ಪು ಮಾಡ್ಬಿಟ್ಟಿರ್ತಾರೆ, ಫಸ್ಟ್ ಮಗಳು ಸೆಕೆಂಡ್ ಮಗಳು ಯಾರೋ ತಪ್ಪು ಮಾಡಿದ್ರೆ ಉಳ್ದಿರೋ ಎಲ್ಲಾ ಮಕ್ಳಿಗೆಲ್ಲ ಬೇಗ ಬೇಗ ಮದ್ವೆ ಮಾಡಿ ಕಳ್ಸ್ಬಿಡೋದು. ಯಾರು ನೀವು ದೊಡ್ಡ ಮಕ್ಳಿರ್ತೀರಾ, ದಯವಿಟ್ಟು ನಿಮ್ಮ ಜೀವನವನ್ನ ನೀವು ಎಚ್ಚೆತ್ಕೊಂಡು ತುಂಬಾ ಅಂದ್ರೆ ಒಂದ್ ಹೆಜ್ಜೆ ಇಡುವಾಗ್ಲೂ ಯೋಚನೆ ಮಾಡಿ ಹೆಜ್ಜೆ ಇಡಿ. ಯಾಕಂದ್ರೆ ನಿಮ್ ಹಿಂದ್ಗಡೆ ನಿಮ್ ಅಕ್ಕ ತಂಗಿ ಅಣ್ಣ ತಂಗಿ ಅವ್ರ ಜೀವನ ಇರುತ್ತೆ. ಹೌದು ಹೌದು, ಅವರೇ ತಪ್ಪಾಗ್ಬಿಟ್ರೆ ಅದೇನ್ ಹೇಳ್ತಾರಲ್ಲ, ನೂಲಿನಂತೆ ಸೀರೆ, ಹೌದು, ತಾಯಿ ಅಂತೆ ಮಕ್ಕಳು, ತಾಯಿ ಅಂತೆ ಮಕ್ಕಳು, ದೊಡ್ಡ ಕಂಚಾಳಿ, ಹಿರಿಯ ಕಂಚಾಳಿ, ಮನೆ ಮಂದಿಗೆಲ್ಲ ಅನ್ನ. ಹಾಗೆ ಯಾರೋ ಒಬ್ರು ಮಾಡಿದ ಹಿರಿಯ ಕಂದು ಚಾಳಿಗೆ ಇಡೀ ಮನೆಗೆಲ್ಲ ಕೆಟ್ಟ ಹೆಸರು ಬರುತ್ತೆ. ಒಂದು ನನ್ನ ಸ್ಟೋರಿ ನಿಮ್ಮ ಪ್ರೋಗ್ರಾಮ್ ಅಲ್ಲೇ ಕೇಳಿದ್ದು,
ಆ 5 ಜನ ಹೆಣ್ಮಕ್ಳು ಯಾರೋ ಒಬ್ಳು 2ನೇವಳೇನೋ ಹೋಗ್ಬಿಟ್ಟಿದ್ದಾಳೆ ಮನೆ ಬಿಟ್ಟು ಅಂತ ಹೇಳಿ. ಆ ತಂದೆ ತಾಯಿ ಪರಿಸ್ಥಿತಿ ಏನ್ ಆಗಿರ್ಲಿಕ್ಕಿಲ್ಲ. ಅವ್ರಿರೋ 3 ಜನ ನೆಕ್ಸ್ಟ್ ಹೆಣ್ಮಕ್ಳಿಗೆ ಅವ್ರ ಪರಿಸ್ಥಿತಿ ಏನು, ಅದೆಲ್ಲ ನೋಡಿದಾಗ ತುಂಬಾ ಹೊಟ್ಟೆ ಉರಿಯುತ್ತೆ ಸರ್ ನನ್ಗೆ. ದಯವಿಟ್ಟು ಯಾರು ಆತರ ಮಾಡ್ಬೇಡಿ, ನಾನು ಅದೇ ಒಂದು ವಿನಂತಿ ಮಾಡೋದು. ಬಹಳ ಅದ್ಭುತವಾಗಿ ಹೇಳಿದ್ರಿ. ಅಂದರೆ ನೋಡಿ, ಕಾರ್ಯಕ್ರಮದ ಕುರಿತು ನಿಮ್ಮ ಹೃದಯ ಎಷ್ಟು ಮಿಡಿದಿದೆ, ಅದು ನಿಮ್ಮ ದೊಡ್ಡತನ. ದೇವ್ರು ನಿಮ್ಮನ್ನು ಚೆನ್ನಾಗಿಡಲಿ. ನನಗೆ ಬಹಳ ಖುಷಿಯಾಗಿದ್ದು ಅವತ್ತಿನ ನಿಮ್ಮ ಮನಸ್ಥಿತಿ, ಇವತ್ತಿನ ನಿಮ್ಮ ಮನಸ್ಥಿತಿ, ಆ್ಯಂಡ್ ಮುಂದೆಯೂ ಕೂಡ ಇನ್ನೂ, ಯಾಕಂದರೆ ಪ್ರತಿದಿನ ನಮ್ಮ ಹೃದಯಕ್ಕೆ ಅಕ್ಷರಗಳು ಬಿದ್ದಷ್ಟು ಆ ಭೂಮಿ, ಹೃದಯ ಎನ್ನುವ ಭೂಮಿ ಫಲವತ್ತತೆಯನ್ನು ಜಾಸ್ತಿ ಮಾಡಿಕೊಳ್ಳುತ್ತೆ. ಹಾಗೆಯೇ ನಿಮ್ಮ ಅಂತರಂಗದಲ್ಲಿ ಇನ್ನೂ ಏನೇನು ಗೊಂದಲ, ಇನ್ನೂ ಏನು ಸ್ವಲ್ಪ ಅರೆಜ್ಞಾನಗಳಿರ್ತವೆ, ಗೊಂದಲಗಳಿರ್ತವೆ, ಅವು ಇತ್ಯರ್ಥ ಆಗ್ತಾ ಆಗ್ತಾ ಒಂದು ದಿವಸ ಸಮುದ್ರದೊಳಗಡೆ ಉಪ್ಪಿನ ಬೊಂಬೆ ಕಳಿಸಿದ್ರೆ ಏನಾಗುತ್ತೆ? ಕರಗೋಗುತ್ತೆ. ಯಾಕಂದ್ರೆ ಉಪ್ಪಿನ ಬೊಂಬೆ ನೀರೊಳಗೆ ಹೋದ್ರೆ ಕರಗೋಗುತ್ತೆ. ಸಮುದ್ರದ ಆಳ ಎಷ್ಟಿದೆ ಅಂತ ನೋಡ್ಕೊಂಡು ಬಂದು ಉಪ್ಪಿನ ಬೊಂಬೆ ಕಳಿಸ್ತಾರೆ, ಅದು ಕರಗಿ ಹೊಂಟೋಗುತ್ತೆ. ಹಂಗೆ ನಮ್ಮ ಬದುಕು ಒಂದ್ ದಿವಸ ಲೀನವಾಗುತ್ತೆ. ಈ ಬ್ರಹ್ಮಾಂಡ ಅನ್ನೋದು ಒಂದು ಸಾಗರ, ಅದರೊಳಗಡೆ ನಾವು ಉಪ್ಪಿನ ಬೊಂಬೆ ಒಂದ್ ದಿವಸ ಲೀನವಾಗುವುದು ಹೌದು. ಆದರೆ ಹಾಗೆ ಹೋಗುವ ಮುನ್ನ ನಾನು ಆಗ್ಲೇ ಹೇಳಿದ್ನಲ್ಲ, ಬಾವಿ ನೀರು ಕುಡಿದ್ಬಿಟ್ಟು ಸುಮ್ಮನೆ ನಮ್ಮ ದಾಹ ನೀಗಿಸ್ಕೊಳ್ಬೇಕು ಹೊರತು ಇದ್ಯಾಕೆ ಇದು ಹಿಂಗೆ. ನಮ್ಮ ಪ್ರಶ್ನೆಗಳು ಹೆಂಗಿರ್ಬೇಕು ಅಂದರೆ ನಮ್ಮನ್ನು ಉದ್ಧಾರ ಮಾಡೋ ಥರ ಇರಬೇಕು ಹೊರತು ನಮ್ಮನ್ನು ಗೊಂದಲಕ್ಕೆ ಈಡು ಮಾಡೋ ಥರ ಅಲ್ಲ. ಹಾಗಾಗಿ ನೀವು ತುಂಬ ಸರಿಯಾದ ದಾರಿಯಲ್ಲಿ ಇದ್ದೀರಿ. ಅತ್ತೆ ಮಾವನ ವಿಚಾರವಾಗಿ ಇನ್ನಷ್ಟು ಕರುಣೆ ಉಳ್ಳವರಾಗಿ ಅವರವ್ರ ವೈಯಕ್ತಿಕ ಕರ್ಮಗಳೇನಿದ್ದಾವೆ ಅದಕ್ಕೆ ನಾವು ಜವಾಬ್ದಾರಲ್ಲ. ನನ್ನಿಂದ ಅವ್ರ ಜ್ವರ ಬಂದಾಗ ಮಾತ್ರ ತಂದು ಕೊಡ್ಬೋದು, ಬಟ್ ಜ್ವರವನ್ನು ಟ್ರಾನ್ಸ್ಫರ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನನ್ನಿಂದ ಏನು ಸಾಧ್ಯ ಇದೆ ಅದನ್ನು ತುಂಬ ಸಮರ್ಪಣಾ ಭಾವದಿಂದ ಮತ್ತು ತನ್ಮಯತೆಯಿಂದ ಮಾಡಬೇಕು. ಭಗವಂತ ನಮಗೂ ಎಲ್ಲೋ ಮುಂದೆ ನಾಳೆ ದಿನ ಕೇಡುಗಾಲ ಕೆಟ್ಟಗಾಲ ಅಂತ ಬಂದಾಗ ನಮಗೂ ಏನೋ ದಾರಿ ಮಾಡಿರ್ತಾನೆ ಬೇರೆಯವ್ರ ಮೂಲಕ. ಕರ್ಮ ಅನ್ನೋದು ಇದ್ದೇ ಇದೆಯವ, ನಾವು ಇನ್ನೊಬ್ರಿಗೆ ಏನು ಕೊಡ್ತೀವಿ, ಇನ್ನೊಬ್ಬರಲ್ಲಿ ಏನು ದೋಷ ಕಂಡುಹಿಡಿತೀವಿ, ಅದು ಹಾಗೆ. ಭಗವಂತನೇ ಒಬ್ಬ ಮಾತ್ರ, ಅವನು ಮಾತ್ರ ನಿರ್ದೋಷಿ ಅಥವಾ ದೋಷರಹಿತವಾದವನು, ಅಥವಾ ಯಾವುದೇ ಕ್ಲೇಶವಿಲ್ಲದವನು, ದುಃಖವಿಲ್ಲದವನು, ಅಥವಾ ಯಾವುದೇ ರೀತಿಯ ಕಳಂಕಗಳಿಲ್ಲದವನು. ಇನ್ನಿದ್ದವರೆಲ್ಲ ಏನಾದರೂ ಒಂದು ಗೊಂದಲ ಇಟ್ಕೊಂಡೇ ಇರ್ತಾರೆ ಬದುಕಲ್ಲಿ. ಹಾಗಾಗಿ ಎಲ್ಲ ಪರಿಪಕ್ವತೆಯನ್ನು ಸಾಧಿಸಿದವರು ಸ್ಪೆಷಲಿಸ್ಟ್ ಅಥವಾ ಪರ್ಫೆಕ್ಷನಿಸ್ಟ್ ಯಾರೂ ಇಲ್ಲ. ಅದನ್ನು ಹುಡುಕ್ತಾ ಕೂತ್ರೆ ನಿನಗೆ ಇಡೀ ಜೀವನ ಪೂರ್ತಿ ಅಂಥವ್ರು ಸಿಗೋದೂ ಇಲ್ಲ. ಆಮೇಲೆ ಗೊತ್ತಾಗುತ್ತೆ, ಅಯ್ಯೋ ಎಲ್ಲ ಪರ್ಫೆಕ್ಟ್ ಇದ್ರು ನಾನು ಪರ್ಫೆಕ್ಟ್ ಇರೋರನ್ನ ಹುಡುಕಬೇಕು ಅನ್ನೋ ಬುದ್ಧಿಯೇ ಅದಕ್ಕಿಂತ ದೊಡ್ಡ ಕೆಟ್ಟದ್ದು ಇನ್ನೊಂದಿಲ್ಲ ಈ ಜಗತ್ತಲ್ಲಿ. ಹೋಗಿ ಒಳ್ಳೇದಾಗಲಿ ಎಲ್ಲಾರಿ, ಗಂಡನಿಗೂ ಅಷ್ಟೇ. ಕಾರ್ಯಕ್ರಮದ ಕುರಿತು ಅವ್ರಿಗೆ ಒಳ್ಳೆ ಅಭಿಪ್ರಾಯ ಬರಬೇಕು ಅಂತ ನಾನು ಹೇಳಲ್ಲ, ಬಟ್ ಒಳ್ಳೆ ಇಲ್ಲ ಅವ್ರು ಕೇಳ್ತಾ ಇರ್ತಾರೆ. ಇವಾಗ ಕೆಲವೊಂದು ಸ್ಟೋರೀಸ್ ಅವರು ಸಹ ಕೇಳ್ತಾರೆ. ಇರ್ಲಿ, ಬಟ್ ಒಳ್ಳೇದನ್ನು ಕೇಳೋ ವಿಚಾರದಲ್ಲಿ ಯಾರು ಅಡ್ಡ ಬಂದ್ರು ನನ್ನ ಒಳ್ಳೇದನ್ನು ನಾನು ಕೇಳಬೇಕು. ಯಾಕಂದ್ರೆ ಅದು ನನ್ನ ಆತ್ಮದ ಉದ್ಧಾರ. ಈಗ ಮನೆ ಕಸವನ್ನ ನಾನಲ್ದಿರ ಗಂಡ ಗುಡಿಸಬಹುದು, ಆದ್ರೆ ನಿನ್ನ ಅಂತರಂಗದ ಕಸವನ್ನು ನೀನೇ ತಕ್ಕೊಳ್ಬೇಕು. ಅದು ನಿಜ. ಅದು ರೋಗ ಅವ್ರಿಗಿದೆ, ಮಾತ್ರ ನೀನ್ ನುಂಗುಂದಂಗ ಆಗುತ್ತ ಮೇಲ್ಕತೆ. ಹಾಗಾಗಿ ಸರಿಯಾದ ದಾರಿಯಲ್ಲಿ ಇದ್ದೀರಿ, ನಿನಗೆ ಒಳ್ಳೇದಾಗ್ಲವ. ಇನ್ನೂ ದೇವರು ನಿನಗೆ ಎಲ್ಲ ಗೊಂದಲಗಳನ್ನು ನಿವಾರಣೆ ಮಾಡಿ ನಿನ್ನ ಸಂತಾನಗಳಿಂದ ಹಿಡಿದು ನಿನ್ನ ಮನೆ ಎಲ್ಲ ರೀತಿಯಲ್ಲೂ ನೆಮ್ಮದಿಯಾಗಿರಲಿ. ಯಾಕಂದರೆ ನೀವು ತುಂಬ ವಿವೇಕಿಗಳಾಗಿದ್ದೀರಿ. ಎಷ್ಟು ನನಗೆ ಬಹಳ ಆಶ್ಚರ್ಯ ಅನಿಸಿದ್ದು, ನೀವು ಮಾತನಾಡಬೇಕಾದ್ರೆ ಅದು ನಿಮ್ಮ ಪ್ರಜ್ಞೆಗೂ ಮೀರಿ ಇನ್ನೂ ಎತ್ತರದ ಯಾವುದೋ ವಿಚಾರ ಗುರುವಿನಿಂದ ಬಂದಾಗ ಓ ಹೌದು 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 ಅಂತ ನೀವು ಒಪ್ಕೊಳ್ಳುವಷ್ಟು ವಿನೇರಿದ್ದೀರಿ. ಅದು ಯಾವಾಗಲೂ ಜ್ಞಾನದ ಅದು ತಿಳ್ಕೊಳ್ಳೋ ಬಾಗಿಲು ತೆರೆದಿರಬೇಕು. ನಾನು ತಿಳ್ಕೊಂಬಿಟ್ಟಿದ್ದೀನಿ ಅಂತ ಬಾಗಿಲು ಮುಚ್ಚಿಬಿಟ್ರ ನೀವು ಅಲ್ಲೇ ಇಲ್ಲ ಸರ್, ನಾವು ಸಾಯೋ ತನಕನೂ ಕಲಿಯೋದಿದ್ದೇ ಇರುತ್ತೆ. ನೆವರ್ ಎಂಡಿಂಗ್ ಇದು ಜೀವನದಲ್ಲಿ. ಓ ನಾವು ಈಗ ನಿಮ್ಮಿಂದ ನಾವು, ನಮ್ಮಿಂದ ನೀವು, ಅದು ಕಲಿಯೋದಿದ್ದೇ ಇದೆ. ಇಲ್ಲ, ನಿಮ್ಮಿಂದ ನಾವು ಕಲಿಬೇಕಾಗಿರೋದು, ನಮ್ಮಿಂದ ನೀವೆಂತ ಇಲ್ಲ. ಅಯ್ಯೋ ಹಾಗೇನಿಲ್ಲ ನೋಡಿ, ಅತ್ತೆ ಮಾವನ ವಿಚಾರವಾಗಿ ಎಷ್ಟು ಕಟುವಾಗಿದ್ರೆ ಅವತ್ತಿಗೆ ಸ್ವಲ್ಪ ನಿಧಾನವಾಗಿ ಸಡಿಲ ಮಾಡ್ಕೊಂಡು ಬರ್ತಾ ಇದ್ರೆ ಒಂದು ಹಂತ ಆದ್ಮೇಲೆ ಅನ್ಸುತ್ತೆ ಅವರ ಕರ್ಮಗಳೊಂದಿಗೆ ನಾನು ಛಲ ಹಠ ಸಾಧಿಸೋದ್ರಲ್ಲಿ ಅರ್ಥವೇ ಇಲ್ಲ ಅಲ್ವಾ?
ಹೌದೌದು, ಅದು ಅನ್ಸಿದ್ದು ನಿಜ ಕೂಡ ನಮ್ಗೆ. ಮಗನಿಗೆ ನಾವು ಓದಿಸ್ಬೋದು, ಅದ್ ಮಾಡ್ಬೋದು, ಇದ್ದು ಗಾಡಿ ತಂದು ಕೊಡ್ಬೋದು, ಫೋನ್ ತಂದು ಕೊಡ್ಬೋದು, ಅದು ಮಾಡ್ಬೋದು. ಬಟ್ ಅವನ ವಿಧಿಯಲ್ಲಿ ಆಗಲೇಬಹುದಾದ ಏನೋ ದುರಂತ ಇರುತ್ತೆ, ಅದಕ್ಕೆ ನೀವು ಹೆಂಗೆ ತಡಿಬಲ್ಲಿರಿ? ಹೌದು. ಹಾಗಾಗಿ ನಮ್ಮ ಕೆಲವು ಮಿತಿಗಳಿರ್ತವೆ, ಅದನ್ನು ದಾಟಿ ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಹೋದ್ರೆ ಅದು ಸಾಧ್ಯವಿಲ್ಲ. ಮಿತಿ ಗೊತ್ತಿಲ್ಲದೆ ಇರೋದೇ ದೊಡ್ಡ ದುರಂತ ಈ ಲೋಕದಲ್ಲಿ. ಹೌದು ಸರ್, ಹೌದು. ಹಾಗಾಗಿ ನಿಮ್ಮ ಮಿತಿಯಲ್ಲಿ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಬದುಕುತ್ತಾ ಇದ್ದೀರಿ. ಒಳ್ಳೇದಾಗ್ಲಿ ತಾಯಿ, ಶುಭವಾಗ್ಲವ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನೋಡಿ, ಈ ಹೆಣ್ಮಗಳು ಅವತ್ತಿಗೆ ಸ್ವಲ್ಪ ಆರಂಭದಲ್ಲಿ ಏನೋ ಒಂಚೂರು ಅತ್ತೆ ಮಾವನೊಂದಿಗೆ ಗೊಂದಲ ಆಯಿತು, ಜಗಳ ಆಯಿತು. ಬಟ್ ಅವ್ರ ಗಂಡ ನೋಡಿ ಎಷ್ಟು ಚೆನ್ನಾಗಿ ಅದನ್ನು ನಿಭಾಯಿಸಿದ್ದಾರೆ ಅಂದರೆ, ಇಬ್ಬರು ಕಡೆಗೂ ಹೋಗ್ಲಿಕ್ಕಾಗಲ್ಲ, ಅಪ್ಪ ಅಮ್ಮನಿಗೂ ಬೇಸರ ಮಾಡಲಿಕ್ಕಾಗಲ್ಲ, ಹಾಗಂತ ಅವ್ರು ಹೇಳೋದನ್ನು ಧರ್ಮ ಅಂತಲೂ ಒಪ್ಕೊಳ್ಳೋಕ್ಕಾಗಲ್ಲ, ಹೆಂಡತಿಗೂ ನೋವು ಮಾಡಲಿಕ್ಕಾಗಲ್ಲ. ಎಷ್ಟೋ ಸಾರಿ ನಾನು ಕಾರ್ಯಕ್ರಮದಲ್ಲಿ ಕೇಳಿದ್ದೀನಿ, ಅಮ್ಮನ ಕೆಟ್ಟ ಬೋಧನೆಗಳು ಅಂದರೆ ದುರ್ಬೋಧನೆಗಳನ್ನು ಕೇಳಿಸ್ಕೊಂಡು ಬಂದು ಹೆಂಡತಿಗೆ ಅನ್ಯಾಯ ಮಾಡಿರೋ ಗಂಡಸರನ್ನು ನೋಡಿದ್ದೀನಿ, ಅಥವಾ ಹೆಂಡತಿ ಮಾತು ಕೇಳ್ಕೊಂಡು ಅಪ್ಪ ಅಮ್ಮನಿಗೆ ದ್ರೋಹ ಮಾಡಿರೋನು ನಾನು ನೋಡಿದ್ದೀನಿ. ಆದರೆ ಇವೆರಡನ್ನೂ ಕೂಡ ಅಂದರೆ ಗಿಟಾರ್ ತಂತಿ ಇದ್ದಂಗೆ, ಆ ತಂತಿನ ತುಂಬ ಟೈಟಾಗಿ ಕಟ್ಟಿದ್ರೆ ಹಿಂಗೆ ಪ್ಲೇ ಮಾಡಿದಾಗ ಪಟ್ಟನ್ನು ಕಿತ್ತೋಗ್ಬಿಡುತ್ತೆ. ತುಂಬ ಲೂಸಾಗಿ ಕಟ್ಟಿದ್ರೆ ಹಿಂಗೆ ಪ್ಲೇ ಮಾಡಿದಾಗ ಅಪಸ್ವರ ಬಂದುಬಿಡುತ್ತೆ. ಇತ್ತಕ್ಕೆ ತೀರಾ ಟೈಟೂ ಅಲ್ಲ, ಇತ್ತಕ್ಕೆ ತೀರಾ ಲೂಸೂ ಅಲ್ಲ. ಸುಂದರ ಸುಶ್ರಾವ್ಯ ನಾದ ಬರಬೇಕಂದ್ರೆ ಬದುಕು ಈ ಮಧ್ಯದ ಸ್ಥಿತಿಯಲ್ಲಿರಬೇಕು. ತೀರಾ ಮೆರೆದು ಬಿಡೋದು ಅಲ್ಲ, ತೀರಾ ಕುಗ್ಗಿ ಬಿಡೋದು ಅಲ್ಲ, ಮಧ್ಯದ ಒಂದು ಸ್ಥಿತಿ ಕಾಪಾಡಿಕೊಳ್ಬೇಕು. ಹಾಗೆ ಈ ಸಂಸಾರದಲ್ಲೂ ಅಷ್ಟೇ. ಮಕ್ಕಳು ಏನೋ ಚಿಕ್ಕ ತಪ್ಪು ಮಾಡಿದ್ರು ಅಂದ್ಕೊಂಡು ತುಂಬ ರಾದ್ದಾಂತ ಮಾಡಿ ಮಕ್ಕಳನ್ನು ಗಡಿಪಾರು ಮಾಡಿಬಿಡೋದು ಅಲ್ಲ, ಅಥವಾ ಏನೋ ಚಿಕ್ಕದಾಗಿ ಒಂದು ಏನೋ ಸ್ಪೋರ್ಟ್ಸಲ್ಲಿ ಗೆದ್ದರು, ಒಂದು ಮಾರ್ಕ್ಸ್ ಚೆನ್ನಾಗಿ ತೆಗೆದ್ರು ಅಂತ ಮ್ಯಾರಿಸ್ಬಿಡೋದು ಅಲ್ಲ. ಎಲ್ಲದೂ ಒಂದು ಮಧ್ಯದ ಹಂತದಲ್ಲಿ ಇದ್ರೇ ಚೆಂದ ಅಲ್ವಾ? ಒಳ್ಳೆಯದಾಗ್ಲವ. ನಾನು ಹೇಳೋದು ಅತ್ತೆ ಮಾವನ್ನ ಅವ್ರ ತಪ್ಪುಗಳನ್ನು ಕ್ಷಮಿಸಿ ಮಾತಾಡಿಸು. ಅವರ ಅಹಂಕಾರಕ್ಕೆ ನೀನು ಸೊಪ್ಪು ಹಾಕಬೇಡ, ಬಟ್ ನೀನು ಬಾಗಿ ಮಾತಾಡು, ದೇವ್ರು ಕಾಪಾಡ್ತಾನೆ. ಒಳ್ಳೆಯದಾಗಲಿ ತಾಯಿ. ನಿಮ್ಗಿಂತ ಬಟ್ ನೀವು ತುಂಬಾ ನಾಲೆಜಬಲ್ ಇದ್ದೀರಾ. ನಾನ್ ನಿಮ್ಮ ಏನಕ್ಕೆ ಕಾಲ್ ಮಾಡಿದ್ದು ನಿಮ್ಮ ಕಾರ್ಯಕ್ರಮಗೆ ಅಂದ್ರೆ, ಲೈಕ್ ನಾನು ಅಷ್ಟೊಂದು ಸ್ಪಿರಿಚುಯಾಲಿಟಿ ಅಂದ್ರೆ ಲೈಕ್ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು ಅಷ್ಟೇ ನನ್ನದು ಇದ್ದಿದ್ದು. ಇದು ನಾನು ಒಂದು ಸಾರಿ ನಮ್ಮ ಊರಿನಲ್ಲಿ ಯಾವ್ದೋ ಒಂದು ಸತ್ಸಂಗ ಅಂತ ಬಂದಿದ್ರು, ಅಲ್ಲಿ ಸ್ವಲ್ಪ ಜಪ ತಪ ಅದು ಮಾಡೋದೆಲ್ಲ ನೋಡಿದ್ದು. ನಾನು ಅವಾಗ ಸತ್ಸಂಗ ಅಂತ ನೋಡಿದ್ದೆ. ನಾನೇನು ಹೀಗೆ ಬೇಜಾರಲ್ಲಿದ್ದಾಗ ಯೂಟ್ಯೂಬ್ ನ ಸರ್ಚ್ ಮಾಡುವಾಗ ನಿಮ್ದೊಂದು ಸತ್ಸಂಗ ಅಂತ ಕಾಣಿಸ್ತು. ನಾನು ಅವಾಗ ಅನ್ಕೊಂಡಿದ್ದೇನಂದ್ರೆ, ನೋಡಿ ಮೊದ್ಲೆಲ್ಲ ಊರ್ ಕಡೆ ಬಂದ್ಬಿಟ್ಟು ಸತ್ಸಂಗ ಅಂತ ಮಾಡಿ ಜನಕ್ಕೆ ಯಾಮರ್ಸ್ತಾ ಇದ್ರು. ಇವ್ರು ಯಾರೋ ಬೇಜಾರ್ ಮಾಡ್ಕೋಬೇಡಿ, ಲೈಕ್ ಲೈಕ್ ಇಷ್ಟು ಒಳ್ಳೇದಾಗಿ ನಾನು ನಿಮಗೆ ಹೇಳಿಲ್ಲ ನನ್ನ ಮನಸ್ಸಿನಲ್ಲಿ. ಇವ್ನು ಯಾರು, ನಾನು ಅದನ್ನು ಕಲ್ಪಿಸಿಕೊಳ್ಳಬಲ್ಲೆ, ಅರಗಿಸಿಕೊಳ್ಳಬಲ್ಲೆಯೂ ಕೂಡ. ಇವ್ನು ಯಾರೋ ಬಂದಿ ಯೂಟ್ಯೂಬ್ ಅಲ್ಲಿ ಸತ್ಸಂಗ ಅಂತ ಹಾಕೊಂಡು ಜನರ ಹತ್ರ ದುಡ್ಡು ಮಾಡ್ತಾವನಲ್ಲ ಅಂತ ಈ ತರ ನಾನ್ ನಿಮಗ್ ಬೈಕೊಂಡಿದ್ದು ಆಕ್ಚುಲಿ. ಸೀರಿಯಸ್ಲಿ ಈ ಪಾವನವಾದ ಇಲ್ಲ ಸರ್, ನಿಜ ನಾನು ಹಾಗೆ ಅನ್ಕೊಂಡಿದ್ದು. ತಪ್ಪಿಲ್ಲ ತಪ್ಪಿಲ್ಲ ತಪ್ಪಿಲ್ಲ. ಆಮೇಲೆ ಲೈಕ್ ನಾನು ನಾನ್ ಸ್ವಲ್ಪ ಯಾವ್ದೋ ಡಿಪ್ರೆಷನ್ ಅಲ್ಲಿ ಲಲಿತಾ ಸಹಸ್ರನಾಮ ಅದೆಲ್ಲ ನಾನು ಹಾಕೊಂಡು ಪೂಜೆ ಎಲ್ಲ ಮಾಡ್ತಾ ಇದ್ದೆ. ಅದೇನ್ ನಾನು ಸರ್ಚ್ ಮಾಡಿದಾಗ ನೆಕ್ಸ್ಟ್ ಟೈಮ್ ಅಲ್ಲಿ ಪ್ಲೇ ಆಯ್ತು ನಿಮ್ದೊಂದು ಪ್ರೋಗ್ರಾಮ್. ನಾನ್ ಪೂಜೆ ಮಾಡ್ತಾ ಇದ್ನಲ್ಲ, ಆಫ್ ಮಾಡಕ್ ಆಗದೆ ಜಸ್ಟ್ ಹಾಗೆ ಕಂಟಿನ್ಯೂ ಆಗ್ತಾ ಇತ್ತು. ಅವತ್ತಿನ ದಿನ ನನ್ ಬ್ಯಾಡ್ ಲಕ್ ಏನೋ ನನ್ಗೆ ಗೊತ್ತಿಲ್ಲ, ನನ್ನ ಹಸ್ಬೆಂಡ್ ಕೂಡ ಮನೇಲಿದ್ರು. ಯಾವ್ದೋ ಒಂದು ಹೆಂಗ್ಸು ಫುಲ್ ಮಾತಾಡುವಾಗ ನೀವು ಅವರ ಇಬ್ಬರ ಮಧ್ಯ ಸಂಬಂಧ ಇತ್ತು. ಯಾವ ತರ ಸಂಬಂಧ ನೀವ್ ಕೇಳ್ತಾನೆ ಇದ್ರಿ ಆಯ್ತಾ? ಅವ್ರ ಬಾಯಿಂದ ಓಪನ್ ಮಾಡಿಸ್ಲಿಕ್ಕೆ ನೀವ್ ಕೇಳ್ತಾ ಇದ್ದದ್ದು.
ಅಂದ್ರೆ ಬೇರೆಯವ್ರಿಗೆ ಗೊತ್ತಾಗ್ಬೇಕು, ಅದು ನಿಮಗೆ ಗೊತ್ತಾಗಿತ್ತು ಎಂತ ಅದು ಅಂತ, ನೀವು ಬೇರೆಯವರಿಗೆ ಗೊತ್ತಾಗ್ಬೇಕಲ್ಲ ನೋಡಿದವರಿಗೆ. ಅದಕ್ಕೆ ನೀವು ಅಷ್ಟೆಲ್ಲ ಮಾತಾಡಿದಾಗ ನನ್ ಗಂಡ ಇದೆಂತ ಪ್ರೋಗ್ರಾಮ್ ಕೇಳ್ತಿರೋದು, ನೀನ್ ಹಾಫ್ ಮಾಡು ಅಂತ ನನ್ಗೆ ಬೈದ್ರು. ನಾನು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅದು ಹಾಫ್ ಮಾಡ್ದೆ. ನೆಕ್ಸ್ಟ್ ಟೈಮು ಇನ್ನೊಂದು ಸರಿ ಇನ್ನೊಂದು ಇದೇ ತರ ಪ್ಲೇ ಆಯ್ತು. ಅಂದ್ರೆ ಈ ಸಹಸ್ರನಾಮಗಳನ್ನ ಕೇಳುವಾಗ ನಿಮ್ದೊಂದು ಪ್ರೋಗ್ರಾಮ್ ಪ್ಲೇ ಆದಾಗ ಅವಾಗ ನನ್ಗೆ ಒಂದು ಬೈಕ್ ಆಕ್ಸಿಡೆಂಟ್ ಆಗಿ ಅವರಿಗೆ ಒಂದು ಸ್ಟೋರಿ ಬಂದಿತ್ತು ನೋಡಿ, ಕಣ್ಣು ಹೋಗಿದೆ. ಅದಾಗಿದ್ಮೇಲೆ ಮತ್ತೆ ಒಬ್ರು ನರ್ಸ್ ಸ್ಟೋರಿ ಕೇಳ್ದೆ ನಾನು, ರೇಖಾ ಅಂತ ಹೇಳ್ಬಿಟ್ಟು. ಆಗ ಮತ್ತೆ ಇನ್ನೊಂದು ಸ್ಟೋರಿ, ಒಬ್ರು ಮಗುನ ತಗೊಂಡು ಬೆಳೆಸಿ ಅವರು ಗಂಡ ಹೆಂಡತಿ ಇಬ್ರು ಆ ಸ್ಟೋರಿ ಎಲ್ಲ ನೋಡಿದಾಗ ನನ್ನಲ್ಲಿ ಒಂದು ಪರಿವರ್ತನೆ ಬಂತು. ಜನರಲ್ಲಿ ಏನೇನೆಲ್ಲ ತೊಂದರೆ ಇದೆ, ಅವರೇ ಲೈಫ್ ಲೀಡ್ ಮಾಡುವಾಗ ನನ್ನ ಕಷ್ಟ ಏನು ಅಲ್ಲ, ನನ್ನ ಕಷ್ಟದಲ್ಲಿ ನಾನು ಮುಂದೆ ಬರ್ಬೋದು, ಐ ಕ್ಯಾನ್ ಅಚೀವ್ ಸಮಥಿಂಗ್ ಅಂತ ಆ ತರ ನಾನು ಪಾಸಿಟಿವ್ ಮಾಡ್ಕೊಂಡು ನಾನು ನಿಮ್ ಪ್ರೋಗ್ರಾಮ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದೆ. ಇವಾಗ್ಲೂ ಹೇಳ್ತಾರೆ ನೀನು, ಅಂದ್ರೆ ಲೈಕ್ ನನ್ನ ಹಸ್ಬೆಂಡ್ ಈಗ್ಲೂ ಹೇಳ್ತಾರೆ, ಇದು ಒಂದು ಕಾರ್ಯಕ್ರಮ ನೀನ್ ತುಂಬಾ ನೋಡ್ತಾ ಇದೀಯಾ, ಎಂತಕ್ಕೆ ಗೊತ್ತಿಲ್ಲ, ಸ್ವಾಮಿಯನ್ ಏನಕ್ ನಂಬ್ತಾ ಇದೀಯಾ ಅಂತ. ನಾನ್ ಹೇಳೋದು, ಅವರು ಸ್ವಾಮಿ ಅಂದ್ರೆ ಮಠಾಧಿಪತಿಗಳಲ್ಲ, ಎಂತದೂ ಅಲ್ಲ, ಬೇರೆಯವ್ರದ್ದು ಕಷ್ಟ ನಾನು ಕೇಳಿ ಓಕೆ ಅವರ ಕಷ್ಟದ ಮುಂದೆ ನನ್ಗೆ ಎಂತದು ಇಲ್ಲ ಅಂತ ನಾನು ತಿಳ್ಕೊಂತೀನಿ ಅಂತ ನಾನೇ ಹೇಳ್ತಾ ಇರ್ತೀನಿ. ಓಕೆ ನಿನ್ನ ವಿಶ್ ಅಂತ ಅವ್ರು ಹೇಳ್ತಾರೆ, ನಾನು ಅದನ್ನ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ ನಿಮ್ ಪ್ರೋಗ್ರಾಮ್ನ. ಸೊ ಹೊರ್ಗಿಂದ ನೋಡ್ಲಿಕ್ಕೆ ನಿಮ್ ಪ್ರೋಗ್ರಾಮ್ ಏನೋ ಬೇರೆ ಇದೇನೋ ಜಸ್ಟ್ ಒಂದ್ ಪ್ರೋಗ್ರಾಮ್ ತರ ಆಗತ್ತೆ, ಬಟ್ ಒಳಗ್ ಹೋಗಿ ನೋಡಿದಾಗ ತುಂಬಾ ಚೆನ್ನಾಗಿದೆ, ನನ್ಗೆ ತುಂಬಾ ಇಷ್ಟ ಆಗತ್ತೆ. ನಾನ್ ತುಂಬಾ ಜನಕ್ಕೆ ಹೇಳ್ತಾ ಇರ್ತೀನಿ, ಇದು ನೋಡಿ ನಿಮ್ದು ಸ್ವಲ್ಪನಾದ್ರೂ ಮನ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ. ಸತ್ಯ ಸತ್ಯ ಸತ್ಯ. ನನಗೆ ನೋಡಿ ಬಹಳ ನೀವು ನೇರವಾಗಿ ಮೊದಲ ಬಾರಿ ನಿಮಗೆ ಏನನ್ನಿಸ್ತು, ಮತ್ತು ಅಲ್ಲೊಂದು ಅನುಮಾನ ಸಂಶಯಗಳು ಬಂದಾಗ ಭಗವಂತನೇ ಅದನ್ನು ಯಾವ ಯಾವ ಕಾಲಕ್ಕೆ ನಿವಾರಿಸಬೇಕು ಅದನ್ನು ಅವನೇ ಮಾಡಿದ್ದಾನೆ. ಆ್ಯಂಡ್ ಅದಕ್ಕೆ ತಪ್ಪಿಲ್ಲವ. ಅಂದರೆ ಲೋಕದಲ್ಲಿ ಅನುಮಾನ ಅಥವಾ ಪ್ರಶ್ನೆ ಅಥವಾ ಸಂಶಯಗಳು ಬರದೆ ಹೊಸ ಜ್ಞಾನಕ್ಕೆ ಅವಕಾಶವೇ ಇಲ್ಲ ಅಲ್ಲ. ಭಗವದ್ಗೀತೆ ಕೂಡ ಬಂದಿದ್ದು ಅರ್ಜುನನ ಸಂಶಯ ಅಥವಾ ದುಃಖ ಅಥವಾ ಪ್ರಶ್ನೆಯಿಂದಲೇ ಬಂದದ್ದು. ಇಲ್ಲ ನಾನು ಯುದ್ಧ ಮಾಡ್ತೀನಿ ಅಂದಿದ್ರೆ ಈ ಭಗವದ್ಗೀತೆ ಹುಡ್ತಾನೆ ಇರಲಿಲ್ಲ, ಯುದ್ಧ ಭೂಮಿಯಲ್ಲಿ ಕೃಷ್ಣ ಹೇಳ್ತಾನೆ ಇರಲಿಲ್ಲ ಅರ್ಜುನನಿಗೆ. ಇಲ್ಲ ಅವ್ರು ನನ್ನ ಸಂಬಂಧಿಕರು, ಅವ್ರನ್ನ ನಾನು ಹೆಂಗ್ ಕೊಲ್ಲಿ, ಆ ಕಡೆ ಇರೋ ಶತ್ರುಗಳು ನನ್ನವರು, ನನ್ನ ತಾತ, ನನ್ನ ಅಜ್ಜ ಅಥವಾ ನನ್ನ ಗುರು, ನನ್ನ ಸಹೋದರರು, ಇವ್ರನ್ನೆಲ್ಲ ನಾನು ಹೆಂಗೆ ಕೊಂದ್ಲಿ, ಈ ಸಮಯವನ್ನು ನಾನು ಯಾವ ದೃಷ್ಟಿಕೋನದಲ್ಲಿ ನೋಡಲಿ. ಅಂದರೆ ಸಂಶಯಗಳು ಬುದ್ಧನಿಗೊಂದು ಗೊಂದಲ ಆದಾಗಲೇ ಆತ ಮಹಾಪುರುಷ ಆಗಿದ್ದು. ಅಂದರೆ ಒಂದು ಪ್ರಶ್ನೆ ಬಂತು, ಈ ಆಸೆಗೆ ದುಃಖಕ್ಕೆ ಕಾರಣ ಏನು, ಅದು ಆ ಮಹಾನುಭಾವನನ್ನು ಆ ಕಡೆ ಕರ್ಕೊಂಡು ಹೋಯಿತು. ಅರ್ಜುನ ಪ್ರಶ್ನೆ ಕೇಳಿದ್ದಕ್ಕೆ ಭಗವದ್ಗೀತೆ ಹುಟ್ಟಿತು. ಇಲ್ಲಿ ಇನ್ಯಾವುದೋ ವಿಚಾರದಲ್ಲಿ ಇನ್ನಾರು ಮಹಾನೀಯರು ಯಾರೋ ಕಷ್ಟದಲ್ಲಿ ಗುಡಿಸ್ಲಲ್ಲಿ ಬೆಳೆದ್ರು, ಅವ್ರು ಅಂದ್ಕೊಂಡ್ರು ಇಲ್ಲ ನಂತರ ಇನ್ನೆಷ್ಟು ಜನ ಒದ್ದಾಡ್ತಿರ್ಬೋದು, ನಾನು ಅವ್ರಿಗೆಲ್ಲ ನ್ಯಾಯ ಕೊಡಿಸಬೇಕು ಅಂತ ಅಂದುಕೊಂಡ್ರು. ಅಂದರೆ ಅಂಥದ್ದೊಂದು ಸಂಕಷ್ಟದ ಸ್ಥಿತಿ ಅಥವಾ ಅಂಥ ಪ್ರಶ್ನೆ, ಅಂಥ ಅನುಮಾನ ಅಥವಾ ಸಂಶಯ ಅಥವಾ ವಿಷಾದ ಬರದ ಹೊರತು ದೊಡ್ಡ ಜ್ಞಾನಕ್ಕೆ ನಿಮ್ಮನ್ನು ಹೋಗ್ಲಿಕ್ಕೆ ಅದು ಬಿಡಲ್ಲ. ಹಾಗಾಗಿ ನನಗನ್ಸೋದು ಅದಕ್ಕೆ ನಿಜವಾದ ಶಿಕ್ಷಕರು ಮಕ್ಕಳಿಗೆ ಹೇಳ್ತಾರೆ, ಅಪ್ಪ ಪ್ರಶ್ನೆ ಕೇಳ್ರಪ್ಪ, ಪ್ರಶ್ನೆ ಕೇಳ್ರಪ್ಪ, ಪ್ರಶ್ನೆ ಕೇಳ್ರಪ್ಪ. ಯಾಕಂದ್ರೆ ಪ್ರಶ್ನೆ ಹುಟ್ಟದ ಹೊರತು ಜ್ಞಾನಕ್ಕೆ ಅಲ್ಲಿ ಜಾಗವೇ ಇಲ್ಲ. ಹಾಗಾಗಿ ನೀವು ಮೊದಲ ಬಾರಿಗೆ ಅದು ಕೆಟ್ಟದ್ದೋ ಒಳ್ಳೆಯದೋ ಅಂದುಕೊಂಡಿದ್ದೇ ಹೌದು. ಮತ್ತೆ ಹಾಗೆ ಅಂದುಕೊಂಡು ಆನಂತರ ನಿಮಗೊಂದು ಸತ್ಯದ ಅರಿವಾದರೆ ಅದರ ಆಳ ಮತ್ತು ಅದರ ಪರಿಣಾಮ ಬಹಳ ಶಾಶ್ವತವಾಗಿ ಉಳಿಯುತ್ತೆ ನಿಮ್ಮಲ್ಲಿ. ಇಲ್ಲ, ಅಂದ್ರೆ ನಿಮ್ ಪ್ರೋಗ್ರಾಮ್ ಅಲ್ಲಿ ನೀವು ಏನಕ್ಕೆ ಅಷ್ಟು ಡೀಪ್ ಆಗಿ ಕೇಳ್ತಾ ಇದ್ದೀರಾ, ಇದ್ರದ್ದು ಉದ್ದೇಶ ಏನು ಅಂತ ನನ್ಗೆ ನಿಮ್ದು ಒಂದು 4-5 ವಿಡಿಯೋಸ್ ನೋಡಿ ಮೇಲೇನೆ ನನ್ಗೆ ಅರ್ಥ ಆಗಿದ್ದು ಆಕ್ಚುಲಿ. ಈಗ ಫಸ್ಟ್ ಟೈಮ್ ನೋಡ್ದವ್ರಿಗೆಲ್ಲ ಈ ಅಪ್ಪ ಏನಕ್ಕೆ ಇಷ್ಟು ಎಳ್ದು ಕೇಳ್ತಾನೆ, ಒಂದ್ ವರ್ಡ್ ಅಲ್ಲಿ ಹೇಳ್ದಾಗ್ಲೇ ಗೊತ್ತಾಗುತ್ತಲ್ವಾ ಅಂತ ಎಷ್ಟು ಜನ ನೋಡಿದವ್ರು ಬೈಕೋಬಹುದು. ಫಾರ್ ಎಕ್ಸಾಂಪಲ್ ಈಗ ನಾವು ಯಾರಿಗೋ ಹೇಳ್ತೀವಿ ಇದು ಒಂದ್ ಚೆನ್ನಾಗಿದೆ ನೋಡಿ, ಅವ್ರು ಒಂದು ವಿಡಿಯೋ ನೋಡ್ಬಿಟ್ಟು ನನ್ಗೆ ಮೆಸೇಜ್ ಮಾಡಿದ್ದಾರೆ, ಏನಿದು ಈ ತರ ಇದೆ ಯಾಕೆ ನೋಡ್ಬೇಕು ಅಂತ. ನಾನ್ ಹೇಳ್ತೀನಿ ಇನ್ನೂ ಒಂದೆರಡು ನೋಡಿ, ಆಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಬಿಟ್ಬಿಡಿ, ನಾನೇನು ಫೋರ್ಸ್ ಮಾಡೋದಿಲ್ಲ ಅಂತಾನೆ ಹೇಳ್ತೀನಿ. ಹೌದಲ್ವಾ ಸರ್? ಲೈಕ್ ಅದು ಏನಕ್ಕೆ ಅಂತ ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಅದು ವೇಸ್ಟ್ ಅಲ್ವಾ, ನಾವ್ ಅವ್ರಿಗೆ ಹೇಳೋದ್ ಕೂಡ ವೇಸ್ಟ್ ಅಂತ. ನಮ್ಗೆ ಖುಷಿ ಆಯ್ತು ಮಾತ್ರ ನಿಮ್ಮ ಜೊತೆ ಮಾತಾಡಿದ್ದು. ಇಲ್ಲ ನನಗೆ ಖುಷಿ ಅಂದ್ರೆ ನೇರವಾಗಿ ನೀವು
ಮೊದಲೇನನ್ನಿಸ್ತು ಮತ್ತು ಅಂದರೆ ಆಫ್ಟರ್ ಆ್ಯಂಡ್ ಬಿಫೋರ್ ಆ್ಯಂಡ್ ಆಫ್ಟರ್ ಎರಡೂ ದರ್ಶನಗಳನ್ನು ಮಾಡಿಸ್ಬಿಟ್ರಿ ನೀವು. ಮೊದಲು ನನಗೆ ಏನು ಇಂಪ್ರೆಷನ್ ಬಂತು ಮತ್ತು ಅದು ತದನಂತರ ಕಾಲಾನಂತರ ಹೇಗೆ ಅದು ಪರಿವರ್ತನೆ ಆಯಿತು ಅಂತ. ಹೌದು, ನನಗೆ ನಾನು ಅವತ್ತಿಂದನೂ ಹೇಳ್ತೀನಿ, ಇವಾಗ ಏನಾಗ್ಬಿಟ್ಟಿದೆ, ಇವ್ರು ಯಾರೋ ಸ್ವಾಮೀಜಿ ಅಥವಾ ಜ್ಯೋತಿಷಿ, ಇಲ್ಲ, ನಾನು ಅದು ಯಾವುದೂ ಅಲ್ಲ, ನಾನು ಗುರುವೂ ಅಲ್ಲ, ಜ್ಞಾನಿಯೂ ಅಲ್ಲ, ಜ್ಯೋತಿಷಿಯೂ ಅಲ್ಲ, ಏನೂ ಅಲ್ಲ. ಆದರೆ ಯಾವ ಕಾಲಕ್ಕೆ ಏನಾಗಬೇಕು ಅಂತ ಪರಿಸ್ಥಿತಿ ಒದಗಿ ಬಂದರೆ ನಾನು ಎಲ್ಲವೂ ಆಗಬಲ್ಲೆ. ಭಗವಂತ ನಮಗೆ ಆ ಜ್ಞಾನವನ್ನಂತೂ ಗುರುಮುಖೇನ ಕೊಡಿಸಿದ್ದಾನೆ. ಆದರೆ ನಾನು ವೇಷ ತೊಟ್ಟು ನಾನು ಏನೋ ಮಾಡಲಿಕ್ಕೆ ಇಲ್ಲ. ಅದಕ್ಕೆ ದೊಡ್ಡವರು ಇದ್ದಾರೆ, ಅದು ಅವರು ಇನ್ನೂ ಅದ್ಭುತವಾಗಿ ಮಾಡ್ತಿರ್ಬೋದು ಮಠಮಾನ್ಯಗಳು. ಬಟ್ ನನ್ನ ಶಕ್ತಿಯಲ್ಲಿ ಪುಟ್ಟಿದಾಗ ನಾನು ಇದನ್ನು ಮಾಡ್ತಾ ಇದ್ದೀನಿ. ಇಲ್ಲ, ನಿಮ್ಮ ಶಕ್ತಿ ಅವರಿಗಿಂತ ಏನು ಕಡಿಮೆ ಇಲ್ಲ, ನೀವು ಹಾಗೆ ಅನ್ಕೊಂಡಿದ್ದೀರಾ ಅಷ್ಟೇ. ಬಟ್ ಏನಂದ್ರೆ ಈಗಿನ ಯೂತ್ ಮೈಂಡ್ ಅಲ್ಲಿ ಹೇಗಿದೆ, ತುಂಬಾ ಎಜುಕೇಟೆಡ್ ಆದ್ರೆ ಸಾಕು, ನಾವೆಲ್ಲಾನು ಲೀಡ್ ಮಾಡ್ಬೋದು, ನಮ್ಗೆ ಇಂಡಿಪೆಂಡೆನ್ಸ್ ಇದ್ರೆ ಸಾಕು, ಎಲ್ಲಾ ಲೀಡ್ ಮಾಡ್ಬೋದು. ನಿಮ್ಮ ಕತೆ ಎಲ್ಲ ಎಷ್ಟೋ ಜನ ಹೆಣ್ಮಕ್ಳು ಅದನ್ನ ಹೇಳಿದ್ದಾರೆ ಕೂಡ. ಬಟ್ ನೀವ್ ಅವರಿಗೆ ಕೊಡೋ ಸಜೆಷನ್ಸ್ ಇದೆ ಅಲ್ಲ, ನಾವ್ ಎಷ್ಟೇ ಇಂಡಿಪೆಂಡೆಂಟ್ ಆದ್ರೂ ಎಲ್ಲಿ ತಗ್ಬೇಕು ಅಲ್ಲಿ ತಗ್ಬೇಕು, ಎಲ್ಲಿ ದನಿ ಎತ್ಬೇಕು ಅಲ್ಲಿ ಎತ್ಬೇಕು. ಅದನ್ನ ಮೇ ಬಿ ನಾನು ಒಂದು 5 years ಬಿಫೋರ್ ನಿಮ್ ಪ್ರೋಗ್ರಾಮ್ ನಾನು ನೋಡಿದ್ರೆ ಈ ಮಟ್ಟಿನ್ಕಿಂತ ತುಂಬಾನೇ ನಾನ್ ಚೇಂಜಸ್ ಆಗ್ತಾ ಇದ್ದೆ, ಏನೋ ನನ್ಗೆ ಗೊತ್ತಿಲ್ಲ. ಆಗ್ಬೋದಾಗಿತ್ತೇನೋ, ಲೈಕ್ ಅಟ್ಲೀಸ್ಟ್ ಒಂದು 80% ಆದ್ರೂ ನಾನ್ ಚೇಂಜಸ್ ಆಗ್ತಾ ಇದ್ನೇನೋ. ಪರವಾಗಿಲ್ಲ, ಲೇಟ್ ಆಗಿ ಸಿಕ್ಕಿದ್ರು, ಲೇಟೆಸ್ಟ್ ಆಗಿ ನನ್ಗೆ ಸಿಕ್ಕಿದೆ. ಇದರಿಂದ ನನ್ಗೆ ನನ್ನ ಜೀವನಕ್ಕೆ ಏನೇನ್ ಬೇಕೋ ಅದನ್ನ ಖಂಡಿತವಾಗಿ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಸರ್. ಅವಶ್ಯವಾಗಿ. ಒಂದಂತೂ ಜೀವನದ ಪಾಠ ಏನಂದ್ರೆ, ಲೋಕಕ್ಕೆ ಈ ಮುಖೇನ ನಾನು ಹೇಳೋದು, ಆ ವ್ಯಕ್ತಿ ಯಾವ ಬಟ್ಟೆ ಧರಿಸಿದ್ದಾನೆ, ಅವನ ಹಿಂದೆ ಏನಿದೆ, ಅವನು ಯಾರು. ಆದರೆ ಇವನ್ನೆಲ್ಲ ಹುಡುಕ್ತಾ ಹೋದರೆ ಇರುವ ನೆಮ್ಮದಿ ಹಾಳಾಗ್ಬಿಡುತ್ತೆ. ಅಲ್ಲಿಂದ ಏನೋ ಒಳ್ಳೇದು ಬಂತ ತಗೊಳ್ಳೋಣ, ಬಿಟ್ಟುಬಿಡೋಣ. ಈಗ ನಾವು ದಾರಿಲಿ ಹೋಗ್ತಾ ಇದ್ದೀವಿ, ಬಾಯಾರು ಬಿಡ್ತು, ಅಲ್ಲೊಂದು ಬಾವಿ ಕಾಣಿತು, ಅಲ್ಲಿ ಯಾರೋ ನೀರು ಸೇರ್ತಾ ಇದ್ದಾರೆ. ನಾನು ಹೋದೆ, ಒಂಚೂರು ನೀರು ಕೊಡವ ಅಂದೆ, ಕೊಟ್ಟರು, ಕುಡ್ದೆ, ದಾಹ ನೀಗಿಸ್ಕೊಂಡೆ, ನಾನು ಹೋದೆ. ಅದನ್ನು ಬಿಟ್ಬಿಟ್ಟು ಬಾವಿಲಿ ಯಾವಾಗ ಬಾವಿ ತೋಡಿದ್ದು, ಬಾವಿಲಿ ಎಷ್ಟು ನೀರಿದೆ, ನನಗೆ ಬೇಕಿಲ್ಲ, ನನ್ನ ದಾಹ ತೀರ್ತು, ನಾನು ಹೋದೆ. ಇವತ್ತಿಗೆ ಏನಾಗ್ಬಿಟ್ಟಿದೆ, ಎಷ್ಟೋ ಮಹನೀಯರು ಏನೋ ಹಿಂದೆ ಕೆಲವು ತಪ್ಪುಗಳು ಮಾಡ್ಕೊಂಡಿರ್ಬೋದು ಅಥವಾ ಏನೇ ಇರ್ಬೋದು, ಬಟ್ ನಾವು ಒಳ್ಳೇದು ಹೇಳ್ತಾವ್ರಲ್ಲ ಅದನ್ನು ನೋಡಲ್ಲ. ಈಗ ನನ್ನ ಬದುಕನ್ನು ನಾನು ಶುದ್ಧವಾಗಿ ಬದುಕಿದ್ದೀನವ, ಇವತ್ತಿನವರೆಗೂ ನಾನು ಹಾಗೇ ಇದ್ದೀನಿ, ಆ್ಯಂಡ್ ನಾನೇನು ದೊಡ್ಡದೇನೋ ಮಾಡ್ತೀನಿ ಅನ್ನೋ ಭ್ರಮೆ ಅಂತೂ ಇಲ್ಲ. ಆದರೆ ಜನ ಎಡವಟ್ಟು ಎಲ್ಲಿ ಮಾಡ್ಕೊಳ್ತಾರೆ, ನನಗೆ ಅಲ್ಲಿ ಏನೋ ಒಳ್ಳೇದು ಸಿಕ್ತು ತಗೊಂಡೆ. ಈಗ ನಾವು ರಾವಣನಿಂದಲೂ ಕಲಿತೀವಿ. ಹಾಗೆ ನೋಡಿದ್ರೆ ಅವನು ಮಹಾನ್ ಶಿವಭಕ್ತ, ಮಹಾನ್ ಬ್ರಾಹ್ಮಣ, ಮತ್ತು ಮಹಾನ್ ಯೋಧ, ಮತ್ತು ಮಹಾನ್ ಶಕ್ತಿಶಾಲಿ, ಮತ್ತು ಅವನ ತಪಸ್ಸಿ ಕೂತ್ರೆ ಅವನನ್ನು ಯಾರೂ ಅಳ್ಳಾಡ್ಸೋಕ್ಕಾಗ್ತಿಲ್ಲ, ಅಷ್ಟು ಏಕಾಗ್ರತೆ ಇತ್ತು. ಒಬ್ಬ ಸಾಧಕನಿಗೆ ಆ ಏಕಾಗ್ರತೆ ಬೇಕು ಅಂತ. ಅಂದರೆ ರಾವಣನ ನೆಗೆಟಿವ್ ಸೈಡ್ ಬಿಟ್ಟು ಪಾಸಿಟಿವ್ ನೋಡೋದಾದ್ರೂ ಅಲ್ಲಿಂದಲೂ ಏನೋ ಕಲಿಯೋದಿದೆ. ಯಾವಾಗ ನಾವು ಕೇವಲ ಈ ಬ್ರೈಟ್ನೆಸ್ ಆಫ್, ಅಂದರೆ ಒಂದು ಲೈಫ್ನ ಡಾರ್ಕ್ ಸೈಡ್, ಬ್ರೈಟ್ನೆಸ್ ಸೈಡ್ ಅಂತ ಎರಡು ಇರ್ತವಲ್ಲವ, ನಾವು ಯಾವುದನ್ನು ನೋಡ್ತೀವಿ, ಯಾವುದ್ರ ಮೇಲೆ ಫೋಕಸ್ ಮಾಡ್ತೀವಿ, ಹಾಗೆ ನಮ್ಮ ಜೀವನ ಕೂಡ. ಹಾಗಾಗಿ ನಾನು ಬಾವಿಲಿ ನೀರು ಕುಡಿದು ಥ್ಯಾಂಕ್ಸ್ ಹೇಳಿ ಹೋಗ್ಬೇಕಿತ್ತೆ ಹೊರತು, ಇವನು ಯಾವ ಪಂಚ ಹಾಕೊಂಡನೆ, ಇವನು ಯಾಕೆ ಇಲ್ಲಿ ಕೂತಾನೆ, ಇವನು ಯಾಕಿದ್ದ, ಹಂಗೆ ನೋಡಿದ್ರೆ ನಾವು ಇನ್ನಷ್ಟು ಅಜ್ಞಾನಿಗಳಾಗ್ತೀವಿ ಅವಾಗ. ಅದು ನಿಜ ಸರ್.